ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮುಸ್ಕಿನ ಜೋಳವನ್ನು ಕಾಡುವಂತಹ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಮುಸ್ಕಿನ ಜೋಳದಲ್ಲಿ ಬರ್ತಕ್ಕಂಥ ಬೂಜು ರೋಗ ಅಥವಾ ಬಿಳಿ ಸುಳಿ ರೋಗ ಅಂತ ನಮ್ಮ ಇಡೀ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಚಲಿತವಾಗಿ ರೋಗ ಹರಡ್ತಾ ಇದೆ. ಇದು ಯಾವ ರೀತಿ ಹರಡ್ತಾ ಇದೆ ಅಂದರೆ, ಈ ರೋಗ ಭೂಮಿ ಮತ್ತು ಗಾಳಿಯಲ್ಲಿ ಬರ್ತಕ್ಕಂಥ ರೋಗ. ಹಂಗಾಗಿ ಇದು ಒಂದು ತಾಕಿನಿಂದ ಇನ್ನೊಂದು ತಾಕಿಗೆ, ಒಂದು ಗಿಡದಿಂದ ಇನ್ನೊಂದು ಗಿಡಗೆ ಅತಿಯಾದ ಗಾಳಿ ಮತ್ತು ವಾತಾವರಣದಲ್ಲಿ ವ್ಯತ್ಯಾಸ, ತುಂತುರು ಮಳೆ, ಈ ರೀತಿ ಹಲವಾರು ಕಾರಣಗಳಿಂದ ಈ ಒಂದು ರೋಗ ಹರಡೋಕ್ಕೆ ಕಾರಣ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ನಾನು ಮುಸ್ಕಿನ ಜೋಳದ ಬಗ್ಗೆ ಸ್ವಲ್ಪ ಹೇಳಿ, ನಂತರ ರೋಗಗಳ ಬಗ್ಗೆ ಹೇಳಿ ಇದನ್ನು ಮುಖ್ಯವಾಗಿ ಬರ್ತೀನಿ. ತಮಗೆಲ್ಲ ಗೊತ್ತಿದೆ ಮುಸ್ಕಿನ ಜೋಳ ಒಂದು ವಿಸ್ತೀರ್ಣ ಯಾವ ರೀತಿ ಹೆಚ್ಚಾಗ್ತದೆ ಅಂತ. ಸುಮಾರು 15 ಲಕ್ಷ ಹೆಕ್ಟೇರಷ್ಟು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿ ಎಥನಾಲ್ ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಮುಸ್ಕಿನ ಜೋಳದ ಒಂದು ವಿಸ್ತೀರ್ಣ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಅದರದ ಒಂದು ಉತ್ಪಾದನೆ ಸಹ ಜಾಸ್ತಿ ಆಗಿದೆ. ಈ ದಿಶೆಯಲ್ಲಿ ನಾವು ರೋಗಗಳ ಒಂದು ಹತೋಟಿ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಮುಂದಿನ ದಿನಗಳಲ್ಲಿ ರೈತರಿಗೆ ಭಾಳ ಹೆಚ್ಚಿನ ಬೆಲೆ ಬರ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಮುಸ್ಕಿನ ಜೋಳದ ಒಂದು ತಾಂತ್ರಿಕತೆಗಳ ಬಗ್ಗೆ ಭಾಳ ಗಮನ ಇರಿಸಿ ವೈಜ್ಞಾನಿಕವಾಗಿ ಮಾಡದೆ ಅದರಲ್ಲಿ ನೀವು ಹೆಚ್ಚಿನ ಇಳುವರಿ ಪಡಿಬೋದು. ಹೆಚ್ಚಿನ ಇಳುವರಿಗಿಂತ ಮುಖ್ಯವಾಗಿ ಪಡೆಯಲು ಹಲವಾರು ರೋಗಗಳ ಬಾಧೆ ಇದೆ ಇದರಲ್ಲಿ. ಮುಸ್ಕಿನ ಜೋಳದಲ್ಲಿ ಮುಂಚೆ ಮುಸ್ಕಿನ ಜೋಳದಲ್ಲಿ ಅಷ್ಟು ಬರ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ಎಲೆ ಅಂಗಮಾರ ರೋಗ ಅಂತಿರ್ಬೋದು, ಬೂಜು ರೋಗ ಅಂತಿರ್ಬೋದು, ಕಾಂಡಕೊಳೆ ರೋಗ ಅಂತಿರ್ಬೋದು. ಈ ರೀತಿ ಒಂದು ಪ್ರಮುಖವಾದ ರೋಗಗಳು. ಸಾಮಾನ್ಯವಾಗಿ ನಾವು ಸುಮಾರು ಒಂದು 15 ವರ್ಷಗಳಿಂದ ಎಲೆ ಅಂಗಮಾರ ರೋಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಇದು ಪ್ರಾರಂಭಿಕ ಹಂತದಲ್ಲಿ ಸಸಿ ಹಂತದಲ್ಲಿ ಬರಲ್ಲ. ಇದು ಬಿತ್ತನೆಯಾದ ಒಂದು 40 ದಿನ ಹಂತದಲ್ಲಿ ಎಲೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸ್ಕೊಂಡು ಎಲೆಯ ಎಲ್ಲ ಸುಟ್ಟಂತೆ ಕಾಣುತ್ತೆ. ಈ ರೋಗ ಬಂದರೆ ಇದು ಹುರಿಜಿಂಕೆ ರೋಗ ಅಂತಲೂ ಕರೀತಾರೆ. ಈ ರೋಗ ಒಂದು ಪ್ರಾರಂಭಿಕ ಹಂತದಲ್ಲಿ ಬಂದರೆ ಮಾತ್ರ ಇಳುವರಿ ನಷ್ಟ ಒಂದು 30-40% ಆಗ್ಬೋದು. ತದನಂತರ ಬಂದರೆ ಇಳುವರಿ ನಷ್ಟ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತಳಿಗಳು ಹಾಸನ ಜಿಲ್ಲೆಯಲ್ಲಿ ಕೆಲವೊಂದು ತಳಿಗಳು ಇದಕ್ಕೆ ಬಹಳ ತುತ್ತಾಗ್ತಾ ಇದ್ದಾವೆ. ಆದರೆ ನಾವು ಈ ಒಂದು ಬೂಜು ರೋಗ ಅಂತ ಏನು ಹೇಳ್ತಾ ಇದ್ದೀವಿ, ಬಹಳ ಅತ್ಯಂತ ಭಯಾನಕ ರೋಗ, ಅತ್ಯಂತ ಮಾರಕವಾದ ರೋಗ. ಇದು ಬಿಳಿ ಸುಳಿ ರೋಗ ಅಂತ ಇತ್ತೀಚೆಗೆ ನಾವು ಹಾಸನ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಬಹಳಷ್ಟು ರೈತರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಇಲ್ವಾ ಇದು ಮೈಸೂರು ಜಿಲ್ಲೆಯಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗಿದೆ. ಇಂದಿನ 2 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 20-30% ಇತ್ತು. ಈಗ ಈ ವರ್ಷ 80% ನಾವು ಸುಮಾರು ಒಂದು ತಾಂತ್ರಿಕ ತಂಡ ಅದಕ್ಕೆ ಭೇಟಿ ನೀಡಿ ಎಲ್ಲ ಒಂದು ತಾಕುಗಳಿಗೆ ಭೇಟಿ ಮಾಡಿದಾಗ ಎಲ್ಲ ರೈತರುಗಳಲ್ಲಿ ಸುಮಾರು ಆರ್ಥಿಕ ನಷ್ಟ ಸುಮಾರು 70-80% ಆರ್ಥಿಕ ನಷ್ಟ, ಇಳುವರಿ ನಷ್ಟ ಆಗಿದೆ. ಇದು ರೈತರಲ್ಲಿ ಒಂದು ಸಮಗ್ರ ಒಂದು ಹತೋಟಿಗೆ ಒತ್ತು ಕೊಟ್ಟಾಗ ಮಾತ್ರ ಇದನ್ನು ಒಂದು ಹತೋಟಿ ಮಾಡ್ಬೋದು. ನಮ್ಮ ಭಾಗದಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ? ನಮ್ಮ ಮೈಸೂರು ಭಾಗದಲ್ಲಿ ಹುಣಸೂರು ಮತ್ತು HD ಕೋಟೆ ತಾಲೂಕುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಮೊನ್ನೆ ನಾವು ಜಂಟಿ ಕೃಷಿ ನಿರ್ದೇಶಕರು ನಾವು ಮತ್ತು ತಾಂತ್ರಿಕ ತಂಡ ಭೇಟಿ ಮಾಡಿ ಕೆಲವೊಂದು ತಾವುಗಳಲ್ಲಿ ನಾವು ವೀಕ್ಷಣೆ ಮಾಡಿದ್ವಿ. ಇದರಲ್ಲೂ ಸಹಿತ ನಾವು ಸುಮಾರು ಎಲ್ಲ ತಳಿಗಳು, ಇಂಥ ತಳಿ ಅಂತಿಲ್ಲ, ಎಲ್ಲ ತಳಿಗಳಲ್ಲೂ ಈ ರೋಗದ ತೀವ್ರತೆ ಹೆಚ್ಚಾಗಿ ನಾವು ಇಳುವರಿ ನಷ್ಟ ಕಾಣಬಹುದಾಗಿದೆ. ಈ ರೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಬಿಡಿ ಸರ್. ಈ ರೋಗ ಮುಸ್ಕಿನ ಜೋಳದ ಒಂದು ರೋಗದಲ್ಲಿ ಅತ್ಯಂತ ಭಯಾನಕ ರೋಗ. ಇದನ್ನು ನಾವು ಸೋರ್ಗಮ್ ಡೋನಿ ಮಿಲ್ಡ್ಯೂ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಬೂಜು ರೋಗ ಅಥವಾ ಕೇದಿಗೆ ರೋಗ ಅಂತಲೂ ಕರಿತೀವಿ. ಸೊ ಈ ರೋಗ ಸುಮಾರು ಈ ಒಂದು ನಮ್ಮ ಮಂಡ್ಯ ಭಾಗದಲ್ಲೇ ಅಲ್ಲ ಅಥವಾ ಕರ್ನಾಟಕ ಹಾಸನ ಜಿಲ್ಲೆಯಲ್ಲೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಹಾಗೂ ಇಡೀ ದೇಶ, ಅದು ಪ್ರಪಂಚದಲ್ಲಿ ಸಹಿತ ಈ ರೋಗ ಇದೆ. ಈ ರೋಗ ಸಾಮಾನ್ಯವಾಗಿ ಇಂಡೋನೇಷ್ಯಾ, ಆಫ್ರಿಕಾ, ಯುರೋಪ್ ಕಂಟ್ರಿಗಳಲ್ಲಿ, ಥೈಲ್ಯಾಂಡ್ ಇಲ್ಲೂ ಸಹ ಇಳುವರಿ ನಷ್ಟ 80-90% ನಷ್ಟ ಆಗ್ತಾಯಿದೆ. ನೀವು ಈ ಮುಸ್ಕಿನ ಜೋಳದಲ್ಲಿ ಈ ಡೌನಿ ಮಿಲ್ಡ್ಯೂ ಅನ್ನೋದು ಒಂದೇ ಒಂದು ಡೌನಿ ಮಿಲ್ಡ್ಯೂ ಅಲ್ಲ, ಇದು 10 ಡೌನಿ ಮಿಲ್ಡ್ಯೂಗಳು ಅಟ್ಯಾಕ್ ಆಗುತ್ತೆ. ಈ ಗಿಡಗಳು ತುತ್ತಾಗ್ತವೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಒಂದು ಸೋರ್ಗಮ್ ಡೌನಿ ಮಿಲ್ಡ್ಯೂ ಅಂತೀವಿ, ಬೂಜು ರೋಗ ಅಂತೀವಿ. ಇದೇ ರೀತಿ ಜಾವಾ ಡೌನಿ ಮಿಲ್ಡ್ಯೂ ಅನ್ನೋದು ಫಸ್ಟು ರಿಪೋರ್ಟ್ ಆಯಿತು ನಮ್ಮ ಇದರಲ್ಲಿ ಮಹಾರಾಷ್ಟ್ರಗಳಲ್ಲಿ. ತದನಂತರ ನಮ್ಮ ಕರ್ನಾಟಕ, ತಮಿಳುನಾಡಲ್ಲಿ ನಾವು ಇಲ್ಲಿ ಇದನ್ನು ಪೆರ್ನೋಸ್ಪಿರೋಸ್ಪರಾ ಸೋರ್ಗೆ ಅಂತ ನೀವು ಬಟ್ಲರ್ ಅನ್ನೋರು ರಿಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಈ ಇಂಡಿಯಾದಲ್ಲಿ ನಮ್ಮ ರಿಪೋರ್ಟ್ ಆದಮೇಲೆ ನಮ್ಮ ಈ ಒಂದು ಡಿಸೀಸ್ದು ಏನಪ್ಪ ಇದರಿಂದ ಲಕ್ಷಣಗಳು ಅಂತಂದರೆ, ನೀವು ಬಿತ್ತನೆಯಾದ ಸಸಿ ಹಂತದಲ್ಲೇ ಇದು ನಿಮಗೆ ಗಿಡಗಳು ಚಿಕ್ಕದಾಗಿದ್ದಾಗ ಸಸಿ ಹಂತದಲ್ಲಿ ನಿಮಗೆ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಯಾವ ರೀತಿ ಇರ್ತವೆ ಅಂತಂದರೆ, ರೋಗದ ಗಿಡಗಳ ಎಲೆ ಮತ್ತು ಮೇಲ ಮತ್ತು ಕೆಳಭಾಗದಲ್ಲಿ ಬಿಳಿ ಹತ್ತಿ ಅಂತ ಪುಡಿ ಕಾಣಿಸ್ಕೊಳ್ಳುತ್ತೆ. ಈ ಪುಡಿಯಲ್ಲಿ ಕೊರಡಿಯ ಅಂತ ಬೀಜಕಣಗಳಿರ್ತವೆ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ,
ರೈತರು ತಾಕುಗಳಿಗೆ ಭೇಟಿ ನೀಡಿದಾಗ ಈ ಎಲೆಗಳು ಹಳದಿ ಬಣ್ಣ ಮಾರ್ಪಾಡಾಗಿರುತ್ತೆ ತಾಕುಗಳಲ್ಲಿ. ಸೊ ಸಾಮಾನ್ಯವಾಗಿ ಅವರು ಏನು ತಿಳ್ಕೊತಾರೆ, ಯಾವುದೋ ಒಂದು ಪೋಷಕಾಂಶಗಳ ಒಂದು ಕೊರತೆಯಿಂದ ಇದು ಆಗಿದೆ ಅಂತ ತಿಳ್ಕೊಂಡು ಹಾಗೆ ಸುಮ್ಮನೆ ಬಿಟ್ಟುಬಿಡ್ತಾರೆ. ಏನಾಗುತ್ತೆ, ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡಿ ತಾಕುಗಳಿಗೆ ಹರಡಿ ರೋಗ ಬಹಳ ಪ್ರಚಾರ ಆಗುತ್ತೆ, ಪ್ರಸಿದ್ಧಿ ಆಗುತ್ತೆ. ಇದು ಹೆಚ್ಚು ಭಾಗ ಆಕ್ರಮಿಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ನಾವು ಗಮನಿಸಬೇಕಾದ್ದು, ರೈತರು ಪ್ರತಿ ತಾಕುಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಗಿಡದ ಒಂದು ತಳಭಾಗದಲ್ಲಿ ಏನಾದರೂ ಒಂದು ಪೌಡರ್ ಅಥವಾ ಕಾಟನಿ ಗ್ರೋತ್ ಒಂದು ಪೌಡರ್ ಕಾಣಿಸ್ಕೊಳುತ್ತಾ ಅಂತ ಅಬ್ಸರ್ವ್ ಮಾಡಬೇಕು. ಅಂಥ ಗಿಡಗಳು ಏನಾದರೂ ಕಂಡು ಬಂದರೆ ಅಂಥ ಗಿಡಗಳನ್ನ ಏನು ನಿರ್ದಾಕ್ಷಿಣ್ಯವಾಗಿ ನಾವು ನಿರ್ಮೂಲನೆ ಮಾಡಬೇಕು. ಅದನ್ನೆಲ್ಲ ಬೇರು ಸಮೇತ ಕಿತ್ತು ನಾವು ಒಂದು ಭೂಮಿಯಲ್ಲಿ ದೂರ ಎಸಿಬೇಕಾಗುತ್ತೆ. ಯಾಕಂದರೆ ಇದು ಗಾಳಿಯಲ್ಲೂ ಬರ್ತಕ್ಕಂಥ ಒಂದು ಬೂಜು ರೋಗ ಅಂತ. ಸೊ ಇಲ್ಲಿ ನಾವು ಗಮನಿಸಬೇಕಾದ್ದು ಈ ಲಕ್ಷಣಗಳು ನಾವು ಹೇಳಿದೆ, ಗಿಡಗಳ ಎಲೆಯ ಮೇಲು ಮತ್ತು ತಳಭಾಗದಲ್ಲಿ ಕಾಟನಿ ಗ್ರೋತ್ ಅಥವಾ ಬಿಳಿ ಪೌಡರ್ ಥರ ಕಾಣಿಸ್ಕೊಳ್ಳುತ್ತೆ. ಈ ಥರ ಎಲೆಗಳು ಗಿಡ ರೋಗಕ್ಕೆ ತುತ್ತಾಗಂಥ ಎಲೆಗಳು ಹಳದಿ ಬಣ್ಣಕ್ಕೆ ಮಾರ್ಪಾಡಾಗುತ್ತೆ. ಸೊ ಇಂಥ ರೋಗಗ್ರಸ್ತ ಗಿಡಗಳು ನಿಮಗೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಕುಂಠಿತ ಅದೇ ನಂತರ ಎಲೆಗಳ ಮೇಲೆ ನೀವು ಕಂದು ಬಣ್ಣದ ಗೆರೆಗಳು ಮಧ್ಯದ ದಿಂಡಿಗೆ ಸಮಾನಾಂತರವಾಗಿ ಕಾಣಿಸ್ಕೊಳ್ಳುತ್ತೆ. ತದನಂತರ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಮಾರ್ಪಾಡಾಗಿ ಸೊ ಈ ಬೆಳವಣಿಗೆಯಲ್ಲಿ ಕುಂಠಿತಗೊಂಡು ತೆನೆಗಳು ಕಟ್ಟೋದಿಲ್ಲ. ತೆನೆಗಳು ಮತ್ತು ಕಾಳು ಯಾವುದು ಕಟ್ಟದೇ ಇರೋದ್ರಿಂದ ನಿಮಗೆ ಇಳುವರಿಯಲ್ಲಿ 80-90% ಇಳುವರಿ ನಷ್ಟ ಆಗಿ ರೈತ ತುಂಬ ನಷ್ಟ ಅನುಭವಿಸ್ತಾ ಇದ್ದಾನೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಈ ವರ್ಷ ಕಾಣಿದ್ದೀವಿ. ಬಿಳಿ ಸುಳಿ ರೋಗ ಅಂತಲೂ ಇದಕ್ಕೆ ಹೇಳ್ತಾರೆ ಅಂದ್ರಿ. ಹೌದು. ಯಾಕೆ ಹಾಗಂತಾರೆ? ಬಿಳಿ ಸುಳಿ ರೋಗ ಯಾಕೆ ಹೇಳ್ತಂದರೆ, ಸುಳಿ ಭಾಗದಲ್ಲಿ ಇದರದ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ನೀವು ಎಲೆಯಲ್ಲಿ ಒಂದು ಹಸಿರು ಮತ್ತು ಬಿಳಿ ಮಚ್ಚೆಗಳ ಥರ ನೀವು ಸುಳಿ ಭಾಗದಿಂದ ಶುರುವಾಗುತ್ತೆ. ಅದೇ ರೀತಿ ತಳಭಾಗದಲ್ಲಿ ಬಿಳಿ ಪೌಡರ್ ಥರ ನಿಮಗೆ ಬಿಳಿ ಪೌಡರ್ ಥರ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಬಿಳಿ ಸುಳಿ ರೋಗ ಅಂತ ಒಂದು ಲೋಕಲ್ ನೇಮಲ್ಲಿ ಕರೀತಾರೆ ಅದು. ಓಕೆ. ಈಗ ಮುಸ್ಕಿನ ಜೋಳ ಬೀಜ ಬಿತ್ತನೆ ಮಾಡಿದ ಮೇಲೆ ಎಷ್ಟು ದಿನಗಳ ನಂತರ ಈ ಕಾಯಿಲೆ ಕಾಣಿಸ್ಕೋಬೋದು? ಇದು ಬಿತ್ತನೆ ಆದ ಒಂದು 10-15 ದಿನಗಳಲ್ಲೇ ರೋಗ ಚಿನ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಿವರೆಗೂ ಬರುತ್ತೆ ರೋಗ? ಈ ರೋಗ ನಿಮಗೆ ಒಂದು 40-45 ದಿನಗಳವರೆಗೂ ಕಾಣಿಸ್ಕೊಳ್ಳುತ್ತೆ. ಓಕೆ. ಯಾವ ರೀತಿ ಬರುತ್ತೆ ಅಂದರೆ ಇದು ರೋಗ ಬೀಜದಿಂದ ಹರಡುತ್ತಾ, ಮಣ್ಣಿಂದ ಹರಡುತ್ತಾ, ಗಾಳಿಯಲ್ಲಿ ಹರಡುತ್ತಾ? ಇದು ನಾವು ಭಾಳ ಮುಖ್ಯವಾದ ಪ್ರಶ್ನೆ. ಇದು ಸಾಮಾನ್ಯವಾಗಿ ಇದರ ರೋಗದ ಒಂದು ಚಕ್ರ ಹೇಳ್ತೀನಿ. ಇದು ಏನಾಗುತ್ತೆ, ನಮ್ಮಲ್ಲಿ ಭೂಮಿಯಲ್ಲಿ ಒಂದು ಊಸ್ಪೋರ್ಸ್ ಅಂತ ರೋಗಾಣುಗಳಿರ್ತವೆ. ಈ ರೋಗಾಣುಗಳು ಯಾವ ರೀತಿ ಬರ್ತವೆ ಅಂದರೆ, ಮೊದಲು ನಾವು ಈಗ ಬೀಜದಲ್ಲಿ ಅಲ್ಪ ಸ್ವಲ್ಪ ಇರುತ್ತೆ, ಆದರೆ ಗಾಳಿಯಲ್ಲಿ ಕೊನಡಿಯ ಮುಖಾಂತರ ಗಾಳಿಯಲ್ಲಿ ತುಂಬ ಹರಡುತ್ತೆ. ಅದೇ ರೀತಿ ಭೂಮಿಯಲ್ಲಿ ಸಹ ಊಸ್ಪೋರ್ಸ್ ಅಂತ ನಿಮಗೆ ಇದು ಸರ್ವೈವ್ ಆಗುತ್ತೆ. ಸುಮಾರು 10 ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ. ಇದು ಯಾವ ರೀತಿ ಅಂದರೆ, ನಿಮಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ರೈತರು ಇತ್ತೀಚಿನ ದಿನಗಳಲ್ಲಿ ಮೇವಿನ ಬೆಳೆಗೆ ಬೀಜೋಪಚಾರ ಮಾಡಲ್ಲ, ಮೇವಿನ ಬೆಳೆನ ಉಪಯೋಗಿಸ್ತಾರೆ. ಮೇವಿನ ಬೆಳೆಗೆ ಆಫ್ರಿಕನ್ ಟಾಲ್ ಅಂತ ಉಪಯೋಗಿಸ್ತಾರೆ. ಅದೇ ರೀತಿ ಏನು ಮಾಡ್ತಾರೆ, ಮೇವಿನ ಬೆಳೆಗೆ ಒಂದೊಂದು ಎಕರೆ ಇದ್ದರೆ ಒಂದೊಂದು ಕುಂಟೆ ಅವ್ರ ಮೇವಿನ ಬೆಳೆಗೆ ಅಂತ ತಮ್ಮ ಹಸು ಜಾನುವಾರುಗಳಿಗೆ ಬೇಕು ಅಂತ ಮೇವಿನ ಬೆಳೆ ಹಾಕ್ತಾರೆ. ಅದು ಏನು ಮಾಡ್ತಾರೆ, ಒತ್ತಾಗಿ ಹಾಕ್ತಾರೆ. ಅದನ್ನು ಅವು ಮೇವಿನ ಬೆಳೆಗೆ ಒತ್ತಾಗಿದಾಗ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಬೀಜೋಪಚಾರ ಮಾಡದೇ ಇದ್ದರೆ ಕಂಪಲ್ಸರಿ ಈ ರೋಗಕ್ಕೆ ತುತ್ತಾಗುತ್ತೆ ನಮ್ಮ ಭಾಗದಲ್ಲಿ. ಹಾಗಾಗಿ ಬೀಜೋಪಚಾರ ಮಾಡದೇ ಇರೋದ್ರಿಂದ ಈ ರೋಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 2 ವರ್ಷಗಳಿಂದ ಬೀಜೋಪಚಾರ ಮಾಡದೇ ಇದ್ದಂಥ ಪ್ರದೇಶದಲ್ಲಿ ನಾವು ಈ ಮೇವಿನ ಬೆಳೆ ಉಪಯೋಗಿಸ್ತಾ ಇರೋದ್ರಿಂದ ಡೈರಿಗಳಿಗೆ ಆ ಮೇವಿನ ಬೆಳೆಯಲ್ಲಿ ಈ ರೋಗ ಹರಡಿ, ತದನಂತರ ನಮ್ಮ ಒಂದು ಕಮರ್ಷಿಯಲ್ ಫೀಲ್ಡ್ಸ್ ಏನಂತೀವಿ ನಾವು ತೆನೆಗಳಿಗೋಸ್ಕರ ಏನು ಬೆಳಿತೀವಿ ಆ ಭಾಗದಲ್ಲಿ ಹರಡಿ ಇಡೀ ಎಲ್ಲ ತಳಿಗಳಲ್ಲೂ ಈ ರೋಗಗಳು ಕಾಣ್ತಾ ಇದ್ದೀವಿ. ಒಂದು ಸೋರ್ಸ್ ಆಫ್ ಇನಾಕ್ಯುಲಮ್ ಅಂದರೆ ಮೂಲ ಇದು ನಮಗೆ ಅದರಿಂದ ಮುಖಾಂತರ ಬಂದು ಗಾಳಿಯಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡಿ ಕೊನಡಿಯ ಕಣಗಳು ಅವು ತದನಂತರ ಊಸ್ಪೋರಾಗಿ ಮಾರ್ಪಾಡಾಗಿ ಆ ಊಸ್ಪೋರು ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬಿದ್ದಾಗ ಅವು ಭೂಮಿಯಲ್ಲಿ ಸೇರಿಕೊಂಡು ಅವು ಸುಮಾರು 8 ವರ್ಷಗಳ ಕಾಲ ಅದು ಭೂಮಿಯಲ್ಲಿ ಸರ್ವೈವ್ ಆಗುತ್ತೆ. ತದನಂತರ ನಾವು ಆ ಮುಸ್ಕಿನ ಜೋಳ ಬೆಳೆಯನ್ನು ಮುಂದಿನ ಒಂದು ಮುಸ್ಕಿನ ಜೋಳನೇ ಬೆಳೆದಾಗ ಅದಕ್ಕೆ ಅದು ಈ ಊಸ್ಪೋರ್ಗೆ ಒಳ್ಳೆಯ ಆಹಾರ ಇದ್ದಂಗೆ ಅದು ನಾವು ಬೇರಿನ ಮುಖಾಂತರ ಹರಡಿ ಕಾಂಡಕ್ಕೆ ಮುಖಾಂತರ ಹರಡಿ ಆ ಗಿಡಗಳ ರೋಗ ಲಕ್ಷಣಗಳು ಕಾಣಿಸ್ಕೊಂಡು ಇಡೀ ಗಿಡಗಳನ್ನ ಆವರಿಸಿ ತದನಂತರ ಅದನ್ನು ಲೈಫ್ ಸೈಕಲ್ ಕಂಟಿನ್ಯೂ ಆಗುತ್ತೆ. ತದನಂತರ ಕೊನಡಿಯ ಮುಖಾಂತರ ಹರಡಿ ಗಾಳಿಯಲ್ಲಿ ಅತಿಯಾದ ಗಾಳಿ ಇದ್ದಾಗ ಗಾಳಿ ಮುಖಾಂತರ ಗಿಡದಿಂದ ಗಿಡಕ್ಕೆ ತಾಕಿನಿಂದ ತಗಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಹರಡಿ ಇಡೀ ಎಲ್ಲ ಜಾಗವನ್ನು ಆಕ್ರಮಿಸಿಕೊಂಡು ಭಯಾನಕ ರೋಗ ಒಂದು ಇಳುವರಿ ನಷ್ಟವನ್ನು ಕಾಣ್ಬೋದು. ಕೀಟಗಳಿಂದಲೂ ಇದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಏನಾರು ಹರಡುತ್ತಾ? ಇಲ್ಲ, ಕೀಟಗಳಿಂದ ಈ ರೋಗದಕ್ಕೆ ಕೀಟಗಳಿಗೆ ಅದಕ್ಕೆ ಯಾವುದೋ ಒಂದು ಸಂಬಂಧ ಇಲ್ಲ. ಗಾಳಿಯಿಂದ ಹರಡುತ್ತೆ, ಮಣ್ಣಿಂದ ಹರಡುತ್ತೆ. ಹೇಗೆ ಹತೋಟಿ ಮಾಡಬೇಕು? ಪ್ರಾಮುಖ್ಯವಾಗಿ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ನಾವು ಎಲ್ಲ ಕಂಪ್ನಿಯವರು ಇರ್ಬೋದು ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ತಳಿಗಳಿರ್ಬೋದು, ಎಲ್ಲ ಕಂಪ್ನಿಗಳು ಕಂಪಲ್ಸರಿ ನಾವು ಬೀಜೋಪಚಾರ ಮಾಡೇ ಮಾಡ್ತಾರೆ. ಅದು ಒಂದು ರೂಲು. ಯಾಕಂದರೆ
ಬೀಜೋಪಚಾರ ಮಾಡಿಲ್ಲ ಅಂತಂದರೆ ಇದು ಈ ಒಂದು ಮುಂಗಾರಿನಲ್ಲಿ ತಡವಾಗಿ ಏನಾದರೂ ಬಿತ್ತನೆ ಮಾಡಿದ್ರೆ ಅಥವಾ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ಅಂತ ಇರೋದು, ಜುಲೈ ಆಗಸ್ಟ್ಗೆ ಮುಂದಕ್ಕೆ ಹೋದಾಗ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಮಳೆ ಏನಾದರೂ ಬಿದ್ದು ಅತಿಯಾದ ತೇವಾಂಶ ಭೂಮಿ ಮೇಲಿದ್ದರೆ ಇದು 100% ಶೇಕಡ ನಮಗೆ ಈ ರೋಗಕ್ಕೆ ತುತ್ತಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮುಖ್ಯವಾಗಿ ಬೀಜೋಪಚಾರ ನಾವು ಇದು ಒಂದು ನಮ್ಮ ತಾಂತ್ರಿಕತೆಗಳು ಕೃಷಿ ವಿಷಯದಿಂದ ಬಿಡುಗಡೆ ಮಾಡಿದ್ದೀವಿ. ಬೀಜೋಪಚಾರ ಮುಖ್ಯವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ವಿಧಾನ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಂದು ಎಕರೆಗೆ 6ರಿಂದ 8 kg ನಮಗೆ ಶಿಫಾರಸ್ಸಿದೆ ಬೀಜ ಪ್ರಮಾಣ. ಸೊ ಅದಕ್ಕೆ 3 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ 3 ಗ್ರಾಮ್ ಶಿಲೀಂಧ್ರನಾಶಕ, ಸಂಯುಕ್ತ ಶಿಲೀಂಧ್ರನಾಶಕ ಯಾವುದಪ್ಪ ಅಂದರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್. ಮೆಟಲಾಕ್ಸಿಲ್ 4%, ಮ್ಯಾಂಕೋಸಬ್ 64%. ಇದು ನಾನು ಒಂದು ಕೆಮಿಕಲ್ ನೇಮ್ ಹೇಳ್ತಾ ಇದ್ದಿ, ಟ್ರೇಡ್ ನೇಮ್ ರಿಡೋಮಿಲ್ ಗೋಲ್ಡ್, ಈ ರೀತಿ ಸುಮಾರು ಟ್ರೇಡ್ ನೇಮ್ಸ್ ಇರ್ತವೆ, ಆ ಒಂದು ವೈವಾಟಿಕ ಹೆಸರುಗಳಿರ್ತವೆ. ಸೊ ಈ ಒಂದು ಶಿಲೀಂಧ್ರನಾಶಕವಾದ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್ ಅನ್ನೋ ಔಷಧಿ ಸಂಯುಕ್ತ ಶಿಲೀಂಧ್ರನಾಶಕವನ್ನು 3 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ, ಅಂದರೆ 8 kg ಅಂದರೆ 8 3 24 ಗ್ರಾಮ್ಸ್ ಪ್ರತಿ ಒಂದು ಎಕರೆಗೆ ನಾವು ಒಂದು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಈ ಒಂದು 8 kg ಬೀಜವನ್ನು ಸಮಾನಾಂತರವಾಗಿ ಒಂದು ಬೋಲ್ ತೊಗೊಂಡು, ಪ್ಲಾಸ್ಟಿಕ್ ಬೋಲಲ್ಲಿ ಆ ಬೀಜವನ್ನು ಹರಡಿ ಅದಕ್ಕೆ ನಮ್ಮ ಒಂದು ನೀರನ್ನು ಚಿಮುಕಿಸ್ಬೇಕಷ್ಟೇ. ನಾವು ಒಂದು ಬೀಜದ ಮೇಲೆ ಚಿಮುಕಿಸಿ ಈ ಒಂದು ಔಷಧಿಯ ಪುಡಿಯನ್ನು ಅದನ್ನು ನಾವು ಕೈಗಳಿಗೆ ಗ್ಲೌಸ್ ಹಾಕಿಕೊಂಡು ಅದನ್ನು ಒಂದು ಮಿಶ್ರಣ ಮಾಡಿ ತದನಂತರ ಇಮಿಡಿಯೇಟ್ಲಾಗಿ ನಾವು ಬಿತ್ತನೆ ಮಾಡಬಾರ್ದು. ಅದನ್ನು ಒಂದು 2 ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸಿ ತದನಂತರ ನಾವು ಬಿತ್ತನೆ ಮಾಡಿದ್ರೆ ಈ ಒಂದು ಬೀಜೋಪಚಾರದಿಂದ ನಿಮಗೆ ಈ ರೋಗ, ನಾನು ಏನು ಹೇಳಿದೆ ಇವತ್ತು, ಏನು ರೈತರು ಹಾಸನ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಈ ಒಂದು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ, ನಷ್ಟ ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ಈ ಬೀಜೋಪಚಾರದಿಂದನೇ ಸುಮಾರು 80% ನಾವು ಹತೋಟಿ ತರ್ಬೋದು. ಇದು ಯಾವ ರೀತಿ ಅಂತಂದರೆ ಈ ಒಂದು ವಿಧಾನ ಹೇಳಿದೆ. ತದನಂತರ ಬೀಜೋಪಚಾರ ಕೆಲವೊಂದು ನಾನು ಹೇಳಿದೆ ಕಂಪ್ನಿಗಳು ಮಾಡಿರ್ತಾರೆ, ಅದು ಕೆಲವರು ಮಾಡದೇ ಇರ್ಬೋದು. ನೀವು ಒಂದು ಈ ಅಂಗಡಿಗಳಿಗೆ ಹೋದಾಗ, ಬೀಜದ ಅಂಗಡಿಗಳ ಮಾರಾಟ ಅಂಗಡಿಗಳಿಗೆ ಹೋದಾಗ ನೀವು ಅಲ್ಲಿ ಪ್ಯಾಕೆಟ್ ಮೇಲೆ ಬೀಜೋಪಚಾರ ಮಾಡಿದಾರಾ ಇಲ್ವಾ ಅಂತ ಖಾತ್ರಿ ಪಡಿಸ್ಕೋಬೇಕು. ಅದು ಯಾವ ರೀತಿ ಅಂದರೆ ಅದರಲ್ಲಿ ನಾವು ಆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ, ಸೀಡ್ಸ್ ಆರ್ ಟ್ರೀಟೆಡ್ ವಿತ್ ಮೆಟಲಾಕ್ಸಿಲ್, ಬೀಜೋಪಚಾರ ಮಾಡಿದ್ದೀವಿ ಮೆಟಲಾಕ್ಸಿಲ್ ಅಂತ. ಸೊ ಅದೇ ರೀತಿ ಬೇರೆ ಒಂದು ಔಷಧಿಯಲ್ಲೂ ಬೀಜೋಪಚಾರ ಮಾಡಿರ್ತಾರೆ. ಸಾಮಾನ್ಯವಾಗಿ ಕೆಲವೊಂದು ಈ ಬೀಜದಿಂದ ಬರ್ತಕ್ಕಂಥ ರೋಗಗಳಿಗೆ ಹತೋಟಿ ಮಾಡಲು ಥೈರಾಮ್ ಅಂತ ಬೀಜೋಪಚಾರ ಮಾಡಿರ್ತಾರೆ. ಕೆಲವೊಂದು ಇತ್ತೀಚೆಗೆ ನೀವು ಇದು ಕೀಟ ಇದೆಯಲ್ಲ, ಅದೊಂದು ಫಾಲ್ ಆರ್ಮಿವರ್ಮ್ ಅಂತೇಳಿ ಲದ್ದಿ ಹುಳು, ಅದನ್ನು ಹತೋಟಿ ಮಾಡೋಕ್ಕೆ ಇಚ್ಚಿದ ನಡುವೆ ಥಯೋಮೆಥಾಕ್ಸಮ್ ಅಂತ ಒಂದು ಔಷಧಿ ಬೀಜೋಪಚಾರ ಮಾಡ್ತಾಯಿದ್ದಾರೆ. ಅದೇ ರೀತಿ ಮೆಟಲಾಕ್ಸಿಲ್ ಅನ್ನೋದು ಮಾಡಿದಾರಾ ಇಲ್ವಾ ಅಂತ ಖಾತ್ರಿಪಡಿಸ್ಕೋಬೇಕು. ಸೊ ಯಾವುದೇ ಒಂದು ಬೀಜೋಪಚಾರ ಮಾಡಬೇಕಾದ್ರೆ ಬೀಜೋಪಚಾರ ಇನ್ ಕೇಸ್ ಕಂಪನಿಯವರು ಮಾಡಿದ್ದಾಗ್ಯೂ ನೀವು ಬೀಜೋಪಚಾರ ಮಾಡಿ ತದನಂತರ ಬಿತ್ತನೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಇವರು ಬೀಜೋಪಚಾರ ಮಾಡಿರೋದು 6 ತಿಂಗಳಿಂದ ಮಾಡಿರ್ಬೋದು, ಅದರದ್ದು ವಯಬಿಲಿಟಿ ಏನು ಕಳ್ಕೊಂಡಿರ್ಬೋದು. ಸೊ ಹಾಗಾಗಿ ನೀವು ಅದೊಂದು ಚಾನ್ಸ್ ತಗೊಳ್ದೇನೆ ನೀವು ಸಹಿತ ಬೀಜೋಪಚಾರ ಮಾಡದೇ ಆದಲ್ಲಿ ಈ ರೋಗವನ್ನು ಹತೋಟಿ ಮಾಡ್ಬೋದು. ತದನಂತರ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನೀವು ಬರೀ ಬೀಜೋಪಚಾರ ಮಾಡಿ ನಾವು ಏನೂ ತೊಂದರೆ ಆಗೋದಿಲ್ಲ ಬಿಡಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ತದನಂತರ ನೀವೇನು ಮಾಡಬೇಕು, ಬೀಜೋಪಚಾರ ಮಾಡಾದಮೇಲೆ ಈಗ ನೀವು ಈ ರೋಗದ ಒಂದು ಲಕ್ಷಣ ಬಗ್ಗೆ ತಿಳ್ಕೊಂಡಿದ್ದೀರಾ, ಹಾಸನ ಜಿಲ್ಲೆಯಲ್ಲಿ ರೋಗದ ಲಕ್ಷಣದ ಬಗ್ಗೆ ಎಲ್ಲ ಕಂಡಿದ್ದೀರಾ. ಈಗ ಇಷ್ಟು ದಿವಸ ನಿಮಗೆ ಅದ್ರ ಮಾಹಿತಿ ಗೊತ್ತಿರಲಿಲ್ಲ, ಯಾವ ರೀತಿ ಲಕ್ಷಣಗಳಿದ್ದಾವೆ, ಅದು ಏನು ಪೋಷಕಾಂಶಗಳ ಕೊರತೆಯಿಂದ ಆಗಿದೆಯೋ, ಈ ರೀತಿ ಒಂದು ಇದಕ್ಕೆ ನೀವು ಇದಾಗಿದ್ರಿ. ಈಗ ಲಕ್ಷಣಗಳೆಲ್ಲ ಗೊತ್ತಾದ ಮೇಲೆ ನೀವು ಇನ್ನು ಮುಂದೆ ಇನ್ನೂ ಒಂದು 30 ಭಾಗ ಬಿತ್ತನೆ ಮಾಡೋವಂಥ ರೈತರಿದ್ದಾರೆ, ಅವ್ರು ಮಾಡಬೇಕಾದ್ರೆ ದಯವಿಟ್ಟು ಬೀಜೋಪಚಾರವನ್ನು ಕಂಪಲ್ಸರಿ ಮಾಡಿ. ಬೀಜೋಪಚಾರ ಮಾಡಿದ್ದಾದಮೇಲೆ ಬಿತ್ತನೆ ಮಾಡಿದ 10 ದಿನಗಳಲ್ಲಿ ದಯವಿಟ್ಟು ತಾಕುಗಳಿಗೆ ಪ್ರತಿದಿನ ಏನು ಹೇಳ್ತೀನಿ, ಪ್ರತಿದಿನ ಬೆಳಗ್ಗೆ ಭೇಟಿ ಮಾಡಿ. ನಿಮಗೆ ಅಲ್ಲಲ್ಲಿ ಏನಾದರೂ ಈ ಥರ ಗಿಡಗಳು ಕಾಣಿಸ್ಕೊಂಡ್ರೆ, ಯಾಕಂದರೆ ಬೀಜೋಪಚಾರ ಮಾಡಿದಾಗ ಸಾಮಾನ್ಯವಾಗಿ ರೋಗ ಹತೋಟಿ ಸಿಗುತ್ತೆ. ಸುಮಾರು ಮಳೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಾಗ ಕೆಲವೊಂದು ತಪ್ಪಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಅಥವಾ ಕಂಪನಿಯವರು ಮಾಡದೇ ಇರ್ಬೋದು ಬೀಜೋಪಚಾರ, ಅಥವಾ ಮಾಡಿದ್ದಾಗಿಯೂ ಆ ಒಂದು ಕೆಮಿಕಲ್ ಕ್ವಾಲಿಟಿ ಟೆಸ್ಟ್ ಆಗಿರಲ್ಲ, ಪರೀಕ್ಷೆಗಳಾಗಿರಲ್ಲ. ಆದಾಗೂ ನೀವು ಚಾನ್ಸ್ ತಗೊಳ್ಬೇಡಿ. ನೀವು ಬೀಜೋಪಚಾರ ಅದಕ್ಕೆ ತುಂಬ ಕಾಸ್ಟ್ಲಿ ಏನಾಗಲ್ಲ, ತುಂಬ ಕಡಿಮೆ, ಒಂದು 6 ಜನ ರೈತರು ಸೇರಿಕೊಂಡು ಒಂದು ಪ್ಯಾಕೆಟ್ ಒಂದು ಕೆಮಿಕಲ್ ತಗೊಂಡ್ರೆ ನಿಮಗೆ ಭಾಳ ಚೀಪಾಗಿ ವರ್ಕೌಟ್ ಆಗುತ್ತೆ. ಆ ಒಂದು ಬೀಜೋಪಚಾರ ಮಾಡಿ. ಬೀಜೋಪಚಾರ ಮಾಡಿದ ಮೇಲೆ ನಾನು ಹೇಳಿದೆ, ಒಂದು 10 ದಿನಗಳಲ್ಲಿ ತಾವುಗಳಿಗೆ ಭೇಟಿ ಮಾಡಿ ಮೊಳಕೆ ಪ್ರಮಾಣ ನೋಡಿ. ಮೊಳಕೆ ಪ್ರಮಾಣ ನೋಡಾದಮೇಲೆ ಪ್ರತಿಯೊಂದು ಗಿಡಗಳು 15 ದಿನಗಳಲ್ಲಿ ಮತ್ತೊಂದು 5 ದಿನ ಆದಮೇಲೆ ಭೇಟಿ ಮಾಡಿ, ಅದರಲ್ಲಿ ಗಿಡಗಳಿಗೆ ಏನಾದರೂ ರೋಗದ ಲಕ್ಷಣ ಕಾಣಿಸ್ತಾ ಇದೆಯಾ, ಎಲೆಗಳ ಮೇಲೆ ತಳ ಭಾಗದಲ್ಲಿ ರೋಗದ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತ ಒಂದು ಪರೀಕ್ಷಿಸಿ. ತದನಂತರ
ಏನಾದರೂ ಗಿಡಗಳು ಅಲ್ಲಲ್ಲಿ ಕಾಣಿಸ್ಕೊಂಡ್ರೆ, ಈಗ ನಮಗೆ ಸಡನ್ನಾಗಿ ಗಿಡಗಳು 80% ರೋಗ ಆಗಲ್ಲ. ಮೊದಲು ಒಂದು 5% ಇರುತ್ತೆ, 5% ಇರ್ತದೆ, ತದನಂತರ 10% ಆಗುತ್ತೆ, ಅದು ಗಾಳಿಯಲ್ಲಿ ಪ್ರಚಾರ ಆಗ್ತಾ ಇರುತ್ತೆ. ನೀವು ಅಂಥ ಗಿಡಗಳಲ್ಲೂ ಒಂದು 5% ಇದ್ದಾಗ ನೀವು ಅಂಥ ಗಿಡಗಳನ್ನು ಬೇರು ಸಮೇತ ಕಿತ್ತು ದೂರ ಎಸೆದು ತದನಂತರ ಇಮಿಡಿಯೇಟಾಗಿ ಒಂದು ಔಷಧಿ ಸಿಂಪರಣೆ ಮಾಡಿದ್ರೆ 100% ಹತೋಟಿ ತರ್ಬೋದು. ಏನು ಸಿಂಪರಣೆ ಮಾಡಬೇಕು? ಸಿಂಪರಣೆಯನ್ನು ಸೇಮ್ ಇದೇ ಔಷಧಿ, ಬೇರೆ ಯಾವುದೂ ಅಲ್ಲ. ನಾನು ಆಗಲೇ ಬೀಜೋಪಚಾರಕ್ಕೆ ಏನು ಹೇಳಿದೆ, ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ 2 ಗ್ರಾಮ್ ಪ್ರತಿ kg ಬೀಜಕ್ಕೆ ಸಿಂಪರಣೆ ಮಾಡೋದು. ಪ್ರತಿ kg ಬೀಜಕ್ಕೆ ಬೀಜೋಪಚಾರ, ತದನಂತರ ನಿಮಗೆ 10-15 ದಿನಗಳ ನಂತರ ಒಂದು ಸಿಂಪರಣೆ ಮಾಡ್ಬೋದು. 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಒಂದು ಸಿಂಪರಣೆ ಮಾಡಿದ್ರೆ ಈ ರೋಗದ ಹತೋಟಿ ಮಾಡ್ಬೋದು. ಈಗ ಒಂದು ಸಿಂಪರಣೆ ಆಯಿತು, ಅಲ್ಲಿ ಆದಾಗ್ಯೂ ಏನಾದರೂ ನಿಮಗೆ ಗಿಡಗಳು ಅಲ್ಲಲ್ಲಿ ಕಾಣಿಸ್ಕೊಂಡ್ರೆ 10 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡ್ಬೋದು. ಸಮಾನವಾಗಿ ಒಂದೇ ಸಿಂಪರಣೆಯಲ್ಲಿ ಈ ರೋಗದ ಹತೋಟಿ ಮಾಡ್ಕೋಬೋದು. ದಯವಿಟ್ಟು ಇದೊಂದು ನೀವು ಮಾಡಬೇಕಾದ ಪರಿಸ್ಥಿತಿ ಇದೆ. ಈಗ ಈ ಕಾಯಿಲೆ ಬಂದಿರೋ ತಾಕಲ್ಲಿ ಮತ್ತೆ ಮುಸ್ಕಿನ ಜೋಳ ಬೆಳಿಬಾರ್ದಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಈಗ ನೀವು ಈ ಒಂದು ತಾಕುಗಳು ಈಗ ಕಾಯಿಲೆ ರೋಗಕ್ಕೆ ತುತ್ತಾಗಿ ಈಗ ಹಾಸನದಲ್ಲಿ ನಾವು ಸುಮಾರು ಒಂದು ಪ್ರದೇಶಗಳನ್ನು ನಾವು ಭೇಟಿ ಮಾಡಿದ್ವಿ. ಸುಮಾರು ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ಕಂಪನಿ ತಳಿಗಳಲ್ಲೂ ತುತ್ತಾಗಿದೆ. ಈಗಾಗಲೇ ತುತ್ತಾಗಿರೋ ತಳಿಗಳ ನಾವು ಮುಸ್ಕಿನ ಜೋಳ ಮತ್ತೆ ಬೆಳೆಯೋಕ್ಕೆ ಹೋದಾಗ ನಾನು ಹೇಳಿದೆ ಆಗಲೇ, ಊಸ್ಪೋರ್ ಅಂತ ಒಂದು ಅವು ಭೂಮಿಯಲ್ಲಿ ಇರ್ತವೆ, ಬೇರಿನ ಮುಖಾಂತರ ಬಂದು ಕಾಂಡದಿಂದ ಬಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದು ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನಾಗಿದೆ, ಈ ಮೇವಿನ ಬೆಳೆ ವರ್ಷಕ್ಕೆ ಒಂದು ಮೂರು ಬೆಳೆ ತೆಗಿತಾ ಇದ್ದಾರೆ. ಅಂದರೆ ಸೈಲೇಜ್ಗೋಸ್ಕರ ನೀವೇನು ಮಾಡ್ತಾಯಿದ್ದೀರಿ, ಪ್ರತಿ 2 ತಿಂಗಳಿಗೆಲ್ಲ ನಿಮಗೆ ಸೈಲೇಜ್ಗೆ ಮೇವಿನ ಬೆಳೆ ಸಿಗುತ್ತೆ, ಅದನ್ನು ಮಾರಾಟ ಮಾಡ್ತಾಯಿದ್ದೀರಾ. ಈಗ ಪ್ರತಿ ವರ್ಷಕ್ಕೆ 3 ಬೆಳೆ ತೆಗಿತಾ ಇದ್ದೀರಾ. ಅದು ಮುಸ್ಕಿನ ಜೋಳ ಬೆಳೆ, ತದನಂತರ ಮುಸ್ಕಿನ ಜೋಳ, ಪ್ರತಿ ವರ್ಷ ಮುಸ್ಕಿನ ಜೋಳ. ಏನಾಗುತ್ತೆ, ಪದೇ ಬೆಳೆಯೋದ್ರಿಂದ ಭೂಮಿಯಲ್ಲಿ ಸತ್ವ ಕಳ್ಕೊಂಡು ಈ ಒಂದು ರೋಗಕ್ಕೆ ತುತ್ತಾಗುವಂಥ ಅವಕಾಶ ಇರುತ್ತೆ. ಈ ರೋಗಾಣುಗಳು ಈಸಿಯಾಗಿ ಬಹಳ ಈಸಿಯಾಗಿ ನಮಗೆ ಬೇರಿನ ಮುಖಾಂತರ ಹರಡಿ ಮತ್ತೆ ತಿರ್ಗಿ ಈ ರೋಗ ಜಾಸ್ತಿ ಆಗುತ್ತೆ. ನಾನು ಇದೇ ಒಂದು ಹಾಸನ ಜಿಲ್ಲೆಯಲ್ಲಿ ನಾನು ಒಂದು ಸಮೀಕ್ಷೆ ನಡೆಸಿದಾಗ ಹಿಂದಿನ ವರ್ಷ ಬರೀ 20% ಇತ್ತು. ಆಗ ನಾನು ಇವಾಗ ಪತ್ರಿಕೆಗಳಲ್ಲಿ ನಾನು ಕೊಟ್ಟೆ, ಈ ರೋಗಕ್ಕೆ ಈ ರೀತಿ ಹರಡ್ತಾ ಇದೆ, ಈ ರೀತಿ ಔಷಧಿ ಸಿಂಪರಣೆ ಮಾಡಬೇಕು ಅಂತ ಕೊಟ್ಟೆ. ಇಲಾಖೆಯವರು ಸಹಿತ ಎಚ್ಚೆತ್ತುಕೊಂಡು ಅದನ್ನು ಮುಂಜಾಗ್ರತೆ ಕ್ರಮಗಳು ಬೇಗ ತಗೊಂಡಿದ್ದಾರೆ. ಅಂದರೆ ತಾವು ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು ಮೇವಿನ ಬೆಳೆ ಬೆಳೆಯೋರು ಕೂಡ ಬೀಜೋಪಚಾರ ಮಾಡಲೇಬೇಕು. ಇದು ಕಂಪಲ್ಸರಿ, ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ರೈತರು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ತುಂಬ ನಷ್ಟ, ಸುಳಿನೇ ಬೆಳಗಾಗೋಯ್ತು ಅಂದ್ರೆ ಹುಷಾರು ಮಾಡೋಕ್ಕಾಗಲ್ಲ. ಹೌದೌದು, ಆರಂಭದಲ್ಲೇ ಇದನ್ನು ಹತೋಟಿ ಮಾಡ್ಕೋಬೇಕು ಅಲ್ವೇ? ಹೌದೌದು. ಆಮೇಲೆ ಏನಿದ್ರು ಉಳುಮೆ ಮಾಡಬೇಕು. ಬೇರೆ ಯಾವ ಬೆಳೆ ಬೆಳಿಬೋದು? ಬೇರೆ ಈಗ ನೀವು ಮುಸ್ಕಿನ ಜೋಳ, ತದನಂತರ ನೀವು ಈಗ ನೀವು ಸೋಯಾಬೀನ್ಗೆ ಹೋಗ್ಬೋದು, ಸನ್ಫ್ಲವರ್ಗೆ ಹೋಗ್ಬೋದು, ಪಲ್ಸಸ್ ಎಲ್ಲ ಹೋಗ್ಬೋದು, ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಬೋದು. ಯಾಕಂದರೆ ನೀವು ಒಂದು ರೊಟೇಷನ್ ಅಥವಾ 1 ಇಯರ್ ನೀವು ರೊಟೇಷನ್ ಮಾಡಿದ್ರೆ ಮತ್ತೆ ಅದಕ್ಕೆ ನಿಮಗೆ ಆಹಾರ ಸಿಗಲ್ಲ. ಮುಂದಿನ ವರ್ಷ ತದನಂತರ ನೀವು ಮುಸ್ಕಿನ ಜೋಳ ಬೆಳ್ಕೋಬೋದು. ಪರಿವರ್ತನೆ, ಮಾನೋಕ್ರಾಪಿಂಗ್ ಬಿಟ್ಟು ಕ್ರಾಪ್ ರೊಟೇಷನ್ ವಿತ್ ಪಲ್ಸಸ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಇನ್ನೊಂದು ಬಹುಮುಖ್ಯವಾದ ಅಂಶ ಇನ್ನೊಂದು ಹೇಳ್ತೀನಿ. ಬೆಳೆಗೆ ನೀವು ಈಗ ಹಿಂಗಾರು ಮುಂಗಾರು ಬೆಳಿತೀರ, ಮತ್ತು ಗ್ಯಾಪ್ ಕೊಡ್ತಾ ಇಲ್ಲ. ನೀವು ಏನು ಮಧ್ಯದಲ್ಲಿ ಒಂದು 2 ತಿಂಗಳ ಗ್ಯಾಪ್ ಕೊಟ್ಟರೆ ಭೂಮಿಗೆ ಒಂದು ಈಗೇನಾಗುತ್ತೆ, ನೀವು ಇಮಿಡಿಯೇಟಾಗಿ ನೀವು ಲ್ಯಾಂಡ್ ಪ್ರಿಪ್ರೇಷನ್ ಏನು ಮಾಡ್ತೀರಾ, ಆವಾಗ ಡೀಪ್ ಪ್ಲೋಯಿಂಗ್ ಅಂತೀವಿ, ಮಾಗಿ ಉಳುಮೆ ಕಂಪಲ್ಸರಿ ಮಾಡಬೇಕು. ಮಾಡ್ತಾ ಇಲ್ಲ ಆ ಭಾಗದಲ್ಲಿ. ಮಾಗಿ ಉಳುಮೆ ನೀವು ಮಾಡಿದ್ರೆ ನಿಮಗೆ ಭೂಮಿಯಿಂದ ಎಲ್ಲ ಈ ಸೂರ್ಯನ ಶಾಖಕ್ಕೆ ಎಕ್ಸ್ಪೋಸ್ ಆಗಿ ಸುಮಾರು ನಿಮಗೆ ರೋಗಾಣುಗಳು ಸಾಯ್ತವೆ. ಇದು ನಡೀತಾ ಇಲ್ಲ. ಇದು ಆಗಬೇಕು. ಮಾಗಿ ಉಳುಮೆ ಮಾಡಿದ್ರೆ ನಿಮಗೆ ಭಾಳ ಮುಖ್ಯ. ಅದೇ ರೀತಿ ನಾವು ಇನ್ನೊಂದು ಹಾಸನ ಜಿಲ್ಲೆಯಲ್ಲಿ ಕೆಲವೊಂದು ಅಬ್ಸರ್ವ್ ಮಾಡ್ತಕ್ಕಂಥ ಅಂಶ ಏನಂದರೆ, ರೈತರು ಪೊಟ್ಯಾಷ್ ಕೊಡ್ತಾ ಇಲ್ಲ. ಪೊಟ್ಯಾಷ್ ಅಂಶ ಭಾಳ ಮುಖ್ಯ. ಪೊಟ್ಯಾಷ್ ಅಂಶ ಏನಾಗಿದೆ, 20-20-0 ಈ ರೀತಿ ಕೊಡ್ತಾ ಇದ್ದೀರಾ, ಅದರಲ್ಲಿ ಪೊಟ್ಯಾಷೇ ಇಲ್ಲ. ಪೊಟ್ಯಾಷು ಬಹಳ ನಿಮ್ಗೆ ಏನಾಗುತ್ತೆ, ಈ ಸ್ಟೆಮ್ಗೆ ರೆಸಿಸ್ಟೆನ್ಸ್ ಕೊಡುತ್ತೆ, ಆ ಒಂದು ರೋಗಗಳ ತಡೆಯುವಂಥ ನಿರೋಧಕ ಶಕ್ತಿ ಕೊಡುತ್ತೆ. ಹಾಗಾಗಿ ಪೊಟ್ಯಾಷ್ ಅಂಶನ ತಪ್ಪದೇ ಬೆಳೆಸಬೇಕು. ಇದನ್ನು ನಾನು ಭಾಳ ಮುಖ್ಯವಾಗಿ ಹೇಳ್ತೀನಿ. ಅದಲ್ಲದೆ ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ, ಅದನ್ನು ಸಹ ನೀವು ರೈತರು ಉಪಯೋಗಿಸ್ತಾ ಇಲ್ಲ. ಪ್ರತಿ ಎಕರೆಗೆ ಸುಮಾರು 4 kg ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, ಅದನ್ನು ಭೂಮಿಗೆ ಸೇರಿಸಬೇಕು. ಆಗ ಕೆಲವೊಂದು ರೋಗಗಳನ್ನು ಹತೋಟಿ ಮಾಡ್ಬೋದು. ಇದು ಬಿಟ್ಟರೆ ಬೇರೆ ಇನ್ಯಾವ ರೋಗಗಳು ಪ್ರಧಾನವಾಗಿ ಮುಸ್ಕಿನ ಜೋಳದಲ್ಲಿ ಕಾಣಿಸ್ಕೋತವೆ? ಈಗ ಪ್ರಧಾನವಾಗಿ ಮುಸ್ಕಿನ ಜೋಳದಲ್ಲಿ ಕಾಣಿಸ್ಕೊಳ್ತಂಥದ್ದು ಎಲೆ ಅಂಗಮಾರಿ ರೋಗ ಮತ್ತು ಕಾಂಡಕೊಳೆ ರೋಗ. ಸೊ ಎಲೆ ಅಂಗಮಾರಿ ರೋಗ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಇದು ಪ್ರಾರಂಭಿಕ ಹಂತದಲ್ಲಿ, ಗಿಡ ಹಂತದಲ್ಲಿ ಬರಲ್ಲ. ಇದು ಬಿತ್ತನೆ ಆದ 40 ದಿನಗಳಲ್ಲಿ ರೋಗದ ಚಿಹ್ನೆಗಳು ಕಾಣಿಸ್ಕೊಳ್ತವೆ. ಈ ರೋಗದ ಚಿಹ್ನೆಗಳು ಯಾವ ಅಂದರೆ, ರೋಗದ ಎಲೆಗಳ ಮೇಲೆ ಸ್ಪಿಂಡಲ್ ಶೇಪ್ಡ್ ಸ್ಪಾಟ್ಸ್ ಅಂತ ಚುಕ್ಕೆಗಳು ಕಾಣಿಸ್ಕೊಂಡು ಒಂದಕ್ಕೊಂದು ಕೂಡಿಕೊಂಡು ಇವೆಲ್ಲ ಒಟ್ಟಾಗಿ ಸೇರಿಕೊಂಡು ಎಲೆಯೆಲ್ಲ ಒಣಗದಂತೆ ಕಾಣಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಇದು ಸಹ ಹಾಸನ ಜಿಲ್ಲೆಯಲ್ಲಿ ನಾವು ಬಹಳ ತುತ್ತಾಗುವಂಥ ಪ್ರದೇಶ. ಅದು
ಸೊ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಅದನ್ನು. ಅದೇ ರೀತಿ ಮಂಡ್ಯ, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಈ ಪ್ರದೇಶಗಳಲ್ಲೂ ಜಾಸ್ತಿ ಆಗಿದೆ. ಈ ಎಲೆ ಅಂಗಮಾರಿ ರೋಗ ಸಹ ಬಹಳ ಪ್ರಮುಖವಾದ ರೋಗ. ಇದರ ಬಗ್ಗೆ ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಇದು ಸಹ ಗಾಳಿಯಲ್ಲಿ ಹರಡುತ್ತದೆ. ಇದು ಸಹ ಕೊನಡಿಯ ಗಾಳಿಯಲ್ಲಿ ಹರಡಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹರಡುತ್ತೆ. ಹಾಗಾಗಿ ಇದಕ್ಕೆ ಇನ್ನೊಂದು ನಾನು ಅಂಶ ಹೇಳ್ಬೇಕು ನಿಮಗೆ. ಎಲ್ಲ ರೋಗಕ್ಕೆ ಒಂದು ನಿರೋಧಕ ಶಕ್ತಿ ಇರ್ತಕ್ಕಂಥ ಹೈಬ್ರಿಡ್ಗಳು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಶ್ವಫಾರಮಲ್ಲಿ ಲಭ್ಯ ಇದೆ. ನಾವು ಏನಪ್ಪ ಅಂದರೆ ನಮ್ಮಲ್ಲೇ ಒಂದು 30 ವರ್ಷ ಈ ರೋಗಾಣುಗಳಿರ್ತಕ್ಕಂಥ ಪ್ರದೇಶನ ಗುರುತಿಸಿ ಆ ಪ್ರದೇಶದಲ್ಲಿ ನಾವು ಇದನ್ನು ಪರೀಕ್ಷೆ ಮಾಡಿದ್ದೀವಿ. ಆ ಪರೀಕ್ಷೆಯಲ್ಲಿ ಗೆದ್ದು ಬಂದು ಇದು ನಿಮಗೆ ಒಳ್ಳೆ ನಿರೋಧಕತೆಯಿಂದ ಪ್ರೂವ್ ಆಗಿದೆ. ಇದನ್ನು ನಾವು HT ಕೋಟೆ ವಿಭಾಗದಲ್ಲಿ ಈ ರೀತಿ ನಾವು ರೋಗ ಕಾಣಿಸ್ಕೊಂಡಾಗ ಮೊನ್ನೆ ನಾವು ಈ ಒಂದು ತಳಿಯನ್ನು ಅಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ಪಕ್ಕದಲ್ಲಿ ಬೇರೆ ತಳಿಗಳನ್ನು ಹಾಕಿದ್ದೀವಿ. ಈ ರೋಗ ನಿರೋಧಕ್ಕೆ ತಡೆದು ಈ ರೋಗದಲ್ಲಿ ಡೌನಿ ಮಿಲ್ಡು ಕಾಣಿಸಿಲ್ಲ. ಬೇರೆದಲ್ಲೆಲ್ಲ ತುಂಬ ಬಿಳಿಸುಳ ರೋಗ ಇದೆ. ಯಾವ ತಳಿ ಸರ್ ಅದು? MEH 14-138 ಅಂತ. ಅದು ನಾವು ಮೊನ್ನೆ ಫೀಲ್ಡ್ ಏನೋ ಟ್ರೈನಿಂಗು ಸಹಿತ ಮಾಡಿದ್ವಿ. ಏನು ಹೆಸರಿಟ್ಟಿಲ್ವಾ ಅದಕ್ಕೆ? ಹೆಸರೇನಿಲ್ಲ ಸರ್ ಅದಕ್ಕೆ. ಮುಂಚೆ ಎಲ್ಲ ಇಡ್ತಾ ಇದ್ವಿ. ಹೇಮ ಅಂತಿತ್ತು, ನಿಮ್ಗೆ ಕೇಳಿರಬೇಕು. ಡಾಕ್ಟರ್ ಪಾಂಡುರಂಗೇಗೌಡರು ಹೇಮ ಅಂತ ತಳಿ ಬಂತು, NH 1137. ಅದು ಸಹಿತ ಈ ಒಂದು ಬೂಜುರೋಗಕ್ಕೆ ಅತಿ ನಿರೋಧಕತೆ ಇರ್ತಕ್ಕಂಥ. ಈಗ ಹೇಳಿದ ತಳಿ ಯಾವುದು ತಾವು? MEH 14-138. ಈ ತಳಿ ಸಿಗುತ್ತಾ ನಿಮ್ಮಲ್ಲಿ? ನಮ್ಮಲ್ಲಿ ಸಿಗುತ್ತೆ ಸರ್. ಇತ್ತೀಚಿನ ಏನಾಗಿದೆ, ಈಗ ನಮ್ಮಲ್ಲಿ ಸೀಡ್ ಪ್ರೊಡಕ್ಷನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀವಿ. ಅದನ್ನು ಒಂದು ಕಂಪನಿಗೆ ಒಂದು ಔಟ್ಸೋರ್ಸ್ ಮಾಡಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಂದಿನ ವರ್ಷ ಮಾಡ್ತೀವಿ. ಅದನ್ನು ನಾವು ಈಗ ನಮ್ಮ ಮೈಸೂರು ವಿಭಾಗದಲ್ಲಿ ಟೆಸ್ಟ್ ಮಾಡಿದ್ದೀವಿ. ಈಗ ಡೆಮಾನ್ಸ್ಟ್ರೇಷನ್ ಪ್ರಕಾರ ಅದು ಪ್ರೂವ್ ಆಗಿದೆ, ಪರವಾಗಿಲ್ಲ ಅಂತ. ಈಗ ಅದೇ ಒಂದು ತಳಿಯನ್ನು ಹಾಸನ ವಿಭಾಗದಲ್ಲಿ ನಾವು ಈಗ ಡೆಮಾನ್ಸ್ಟ್ರೇಷನ್ಸ್ ಮಾಡ್ತಾಯಿದ್ದೀವಿ. ಸೊ ಈ ವರ್ಷ ಅದು ಸಕ್ಸಸ್ ಆದರೆ, ನಮ್ಮಲ್ಲಿ ಸಕ್ಸಸ್ ಆಗಿದೆ ಮಂಡ್ಯದಲ್ಲಿ. ಯಾಕೆ ನಾವು ಹಾಸನ ವಿಭಾಗದಲ್ಲಿ ಮಾಡಬೇಕು ಅಂತಂದರೆ, ಹಾಸನ್ನು ಮಂಡ್ಯದಲ್ಲಿ ಇರ್ತಕ್ಕಂಥ ಡೌನಿ ಮಿಲ್ಡುಗಳಲ್ಲಿ ಮತ್ತೆ ತಿರ್ಗಾ ರೇಸಸ್ ಅಂತ ಬೇರೆ ಅದರಲ್ಲಿ ಪ್ಯಾಥೋಜನ್ ಡೆವಲಪ್ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ನಾವು ಎಲ್ಲ ಲೊಕೇಶನ್ಸಲ್ಲೂ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮಗೆ ಸಕ್ಸಸ್ ಆಯಿತು, ಪರವಾಗಿಲ್ಲ, ಪರೀಕ್ಷೆಯಲ್ಲಿ ಪಾಸ್ ಆಯಿತು ಅಂದರೆ ನಾವು ಮುಂದಿನ ವರ್ಷದಲ್ಲಿ ಆ ತಳಿನ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಉದ್ದೇಶ. ಸರಿ ಸರ್. ಮತ್ತು ಇನ್ನೊಂದು ರೋಗದ ಹತೋಟಿ ವಿಧಾನ ಹೇಗೆ? ಇನ್ನೊಂದು ರೋಗದ ನಾನು ಹೇಳಿದ್ನಲ್ಲ, ಎಲೆ ಅಂಗಮಾರಿ ರೋಗ ಅಂತ. ಎಲೆ ಅಂಗಮಾರಿ ರೋಗಕ್ಕೂ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಮಾಣದಲ್ಲಿ ಪರೀಕ್ಷೆ ಮಾಡಿ ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೈಫೆನ್ಕನಜೋಲ್ ಅಂತ, ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೈಫೆನ್ಕನಜೋಲ್ ಅಂತ ಔಷಧಿ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಆ ಒಂದು ರೋಗದ ಲಕ್ಷಣಗಳು ಕಾಣಿಸ್ಕೊಂಡಾಗ ಮಾತ್ರ ಇದನ್ನು ಅಂದರೆ 20% ಒಳಗಡೆ ಇರಬೇಕು ರೋಗ. ಕಾಣಿಸ್ಕೊಂಡಾಗ ಈ ರೋಗವನ್ನು ಇದು ಹತೋಟಿಗೆ ಮಾಡ್ಬೋದು ನಾವು. ಅದೇ ರೀತಿ ನಾವು ಇನ್ನೊಂದು ಕಾಂಡಕೊಳೆ ರೋಗ ಅಂತ. ಇದು ಕಾಂಡಕೊಳೆ ರೋಗ ಭೂಮಿಯಲ್ಲಿದ್ದ ಇರ್ತಕ್ಕಂಥ ಒಂದು ರೋಗಾಣುಗಳಿಂದ ಬರ್ತಕ್ಕಂಥ ರೋಗ. ಇದು ಸಾಮಾನ್ಯವಾಗಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಇದು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಆ ಚಳ್ಳಕೆರೆ ಡ್ರೈ ಬೆಲ್ಟ್, ಅಂದರೆ ಡ್ರೈ ಬೆಲ್ಟ್ ಕಡೆ ಇರ್ತಕ್ಕಂಥ ತೇವಾಂಶ ಕಡಿಮೆ ಇರ್ತಕ್ಕಂಥ, ಮಳೆ ಪ್ರಮಾಣ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಗೌರಿಬಿದನೂರು, ಚಳ್ಳಕೆರೆ, ಬಳ್ಳಾರಿ ಈ ರೀತಿ ಪ್ರದೇಶಗಳಲ್ಲಿ ನಾವು ಈ ರೋಗದ ಪ್ರಮಾಣ ಜಾಸ್ತಿ ಆಗಿದೆ. ಈಗ ನಮ್ಮ ಪ್ರದೇಶಗಳಲ್ಲೂ ಇದು ಸ್ವಲ್ಪ ಹರಡ್ತಾ ಇದೆ. ಕೆಲವೊಂದು ತಳಿಗಳನ್ನ ನಾವು ತಂದು ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಂದು ತಳಿಗಳು ಬಹಳ ರೋಗಕ್ಕೆ ತುತ್ತಾಗೋ ತಳಿಗಳಿದ್ದಾವೆ. ಅಂಥವು ಬಂದು ಈ ರೀತಿ ಮಾಡಿದಾಗ ಅವು ನಮ್ಮ ರೋಗಗಳ ಪ್ರಚಾರ ಆಗ್ತಾ ಇದ್ದಾವೆ. ಭೂಮಿಯಲ್ಲಿ ಹರಡ್ತಕ್ಕಂಥ ರೋಗ ಇದು. ನಾವು ಬಹಳ ಮುಖ್ಯವಾದ ಅಂಶ ಇಲ್ಲೊಂದು ನಾನು ಹೇಳೋದು ಮರ್ತೆ, ಇಲ್ಲಿ ಡೌನಿ ಮಿಲ್ಡುಗೆ ಬಹಳ ಮುಖ್ಯವಾದ ಅಂಶ, ನೀವು ತೇವಾಂಶ ಜಾಸ್ತಿ ಇರಬಾರ್ದು. ತುಂತುರು ಮಳೆ ಮತ್ತು ನಿಮಗೆ ಅತಿಯಾದ ಗಾಳಿ ಮತ್ತು ಉಷ್ಣಾಂಶ. ನಿಮಗೇನಾಗುತ್ತೆ, ಈ ರೋಗಾಣು ಯಾಕೆಪ್ಪ ಅಂದರೆ, ರಾತ್ರಿ ಏನಿದೆ ಉಷ್ಣಾಂಶ ಅದರಲ್ಲಿ ಕಡಿಮೆ, ಲೈಕ್ 10ರಿಂದ 12 ಡಿಗ್ರಿ ಉಷ್ಣಾಂಶ ಇದ್ದಾಗ ಈ ರೋಗಾಣು ಬಹಳ ವೃದ್ಧಿ ಆಗುತ್ತೆ. ಹಾಗಾಗಿ ಮಧ್ಯರಾತ್ರಿ 2ರಿಂದ 2:30 ಈ ರೋಗ ಬಹಳ ಪ್ರಚಾರ ಆಗುತ್ತೆ. ಆ ಒಂದು ಮಧ್ಯರಾತ್ರಿಯಲ್ಲಿ ಬರ್ತಕ್ಕಂಥ ರೋಗ ಇರೋದ್ರಿಂದ ನಿಮಗೆ ಬಹಳ ಪ್ರಮುಖವಾಗಿ ಈ ರೋಗ ಭಾಳ ಹರಡೋಕ್ಕೆ ಅನುಕೂಲ ಆಗ್ತಾಯಿದೆ. ಈಗ ನಿರ್ವಹಣೆ ಅಂತಂದರೆ ಏನು ಮಾಡಬೇಕು? ಈಗ ಇದಕ್ಕೆ ಪ್ರಮುಖವಾದ ನಾನು ಕಾರಣಗಳು ಹೇಳ್ಬಿಡ್ತೀನಿ. ಈ ರೋಗ ಯಾಕಪ್ಪ ಈ ಎಲ್ಲ ನಮ್ಮ ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾಕೆ ಈ ರೀತಿ ಈ ವರ್ಷ ಜಾಸ್ತಿ ಆಯಿತು ಅನ್ನೋದಕ್ಕೆ ಮುಖ್ಯವಾದ ಕಾರಣಗಳು ಹೇಳ್ಬಿಡ್ತೀನಿ. ಯಾಕೆ ಅಂದರೆ, ನಾವು ಗಮನಿಸಿದ್ದೇನಪ್ಪ ಅಂದರೆ, ಪ್ರತಿ 3 ವರ್ಷದ್ದು ನಾವು ವೆದರ್ ಡೇಟಾ, ಅಂದರೆ ಮಳೆಯ ಪ್ರಮಾಣ, ನಂತರ ಈ ಟೆಂಪ್ರೇಚರ್, ಹ್ಯುಮಿಡಿಟಿ ಎಲ್ಲ ನಾವು ತಗೊಂಡ್ವಿ. ಅದರಲ್ಲಿ ನೋಡಿದಾಗ ಪ್ರತಿ ಒಂದು 3 ವರ್ಷದಿಂದ ಏಪ್ರಿಲ್ನಿಂದ ಮೇನಲ್ಲಿ ಅತಿಯಾದ ಒಂದು ಮಳೆ ಬಿದ್ದಿದೆ. ಆಮೇಲೆ ರೈತರು ಬಹಳ ಬೇಗ ಯಾರು ಏಪ್ರಿಲ್ನಲ್ಲಿ ಬಿತ್ತನೆ ಮಾಡಿದ್ದಾರೆ, ಆಗ ಮಳೆ ಪ್ರಮಾಣ ಸುಮಾರು 1 ತಿಂಗಳು ಮಳೆ ಬಿಟ್ಟೇ ಇಲ್ಲ. ಈ ರೀತಿ ಪ್ರತಿ 3 ವರ್ಷದಲ್ಲೂ ನಾವು ನೋಡಿದಾಗ ಹಿಂದಿನ ವರ್ಷ 20% ರೋಗ ಇತ್ತು, ಅದರ ಹಿಂದಿನ ವರ್ಷ 10% ಈ ವರ್ಷ 80% ಜಾಸ್ತಿ ಆಗಿದೆ. ಅಂದರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇದೆ. ಹಂಗಾಗಿ ನೀವು ಈ ಒಂದು ರೋಗಕ್ಕೆ ಕಾರಣಗಳೇನೆಂದರೆ, ವಾತಾವರಣದಲ್ಲಿ ವೈಪರೀತ್ಯ, ಆಮೇಲೆ ಬೀಜದಲ್ಲಿ ಏನಾಗುತ್ತೆ, ಬೀಜದಲ್ಲಿ ನಾನು ಬೀಜೋಪಚಾರ ಮಾಡದೇ ಇದ್ದಂಥದ್ದು,
ಅಥವಾ ಮಿಕ್ಸ್ಡ್ ಬೀಜ ಅಂತೀವಿ ನಾವು. ಅದೇ ಅಂದರೆ ನಾವು ಏನಾಗುತ್ತೆ, ರೈತರು ಕೆಲವರು ಏನು ಮಾಡ್ತಾರೆ, ಒಂದು ತಳಿ ಬೆಳೀತಾರೆ, ಅಲ್ಲಿ ಬೆಳೆದಾದ್ಮೇಲೆ ಅದೇ ಬೀಜವನ್ನು ನೀವು ಮೇವಿನ ಬೆಳೆಗೆ ಉಪಯೋಗಿಸ್ತಾ ಇದ್ದೀರಾ. ಈಗ ಅಲ್ಲಿ ಇಷ್ಟು ಸುಮಾರು ಕ್ವಿಂಟಾಲ್ ನೀವೆಲ್ಲ ಮಾರ್ಕೆಟ್ಗೆ ಮಾರಾಟ ಮಾಡಿ ತದನಂತರ ಸ್ವಲ್ಪ ಬೀಜವನ್ನು ಒಂದು 5 kg ಅಷ್ಟು ಉಳಿಸ್ಕೊಂಡು ನೀವು ಏನಿಗೆ ಮೇವಿಗಾಗಿ ಉಪಯೋಗಿಸ್ಕೊತಾ ಇದ್ದೀರಾ. ಅದರಲ್ಲಿ ಮಿಕ್ಸ್ಡ್ ಇರ್ತವೆ ಎಲ್ಲ. ಒಂದು ಎರಡನೇದು F2 ಬೀಜ, ಅದು F1 ಅಲ್ಲ F2 ಬೀಜ. ಅದರಲ್ಲಿ ನಂತರ ಏನಾಗುತ್ತೆ ನಿಮಗೆ, ಅದರಲ್ಲಿ ಬೀಜೋಪಚಾರ ಸಹಿತ ಮಾಡ್ತಾಯಿಲ್ಲ ನೀವು, ಅದಕ್ಕೂ ಬೀಜೋಪಚಾರ ಮಾಡ್ತಾಯಿಲ್ಲ. ಹಾಗಾಗಿ ನೀವು ಅದು ನಿಮಗೆ ಒಂದು ಈ ರೋಗ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾಯಿದೆ. ಅದೇ ರೀತಿ ಒಂದು ಮಾನೋಕ್ರಾಪಿಂಗ್ ಏನಂತೀವಿ, ನೀವು ಬೆಳೆ ಪರಿವರ್ತನೆ ಮಾಡ್ತಾಯಿಲ್ಲ. ನಿಮಗೆ ಹಾಸನ ವಿಭಾಗದಲ್ಲಿ ಸುಮಾರು 5 ವರ್ಷ ಹಿಂದೆ ಬರೀ ಆಲೂಗಡ್ಡೆ ಬೆಳೀತಾಯಿದ್ರಿ, ಆಲೂಗಡ್ಡೆನೇ ಬೆಳೀತಾಯಿದ್ರಿ. ಅದರಲ್ಲಿ ಅಂಗಮಾರಿ ರೋಗ ಬಂದು ಅದನ್ನು ರೀಪ್ಲೇಸ್ ಆಯಿತು. ಈಗ ಮುಸ್ಕಿನ ಜೋಳ, ಪ್ರತಿ ವರ್ಷವೂ ಮುಸ್ಕಿನ ಜೋಳ ಬೆಳೆದು ಮುಸ್ಕಿನ ಜೋಳದಲ್ಲೇ ನೀವು ರೊಟೇಷನ್ ಮಾಡ್ತಾಯಿದ್ದೀರಾ. ಮುಸ್ಕಿನ ಜೋಳ ಬಿಟ್ಟು ಬೇರೆ ಹೋಗ್ತಾ ಇಲ್ಲ. ನಾನು ಕೆಲವೊಂದು ರೈತರನ್ನ ವಿಚಾರಿಸಿದಾಗ, ಇಲ್ಲ ನಾವು ಮುಸ್ಕಿನ ಜೋಳ ಆರ್ಥಿಕತೆ ಜಾಸ್ತಿ ಇದೆ, ನಮಗೆ ಲಾಭ ಇದೆ, ನಾವು ಅದನ್ನೇ ಬೆಳಿಬೇಕು, ಅದಕ್ಕೆ ಹೇಳಿ ಸರ್ ಅಂತಾರೆ ಅವರು. ಸೊ ಹಂಗಾಗಿ ನೀವು ಕೆಲವೊಂದು ರೈತರು ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಸನ ಜಿಲ್ಲೆಯಲ್ಲಿ, ಯಾರ್ಯಾರು ಬೀಜೋಪಚಾರ ಕಂಪಲ್ಸರಿ ಮಾಡಿದ್ದಾರೆ, ತದನಂತರ ರೋಗಿಂಗ್ ಏನಂತಾರೆ ಈ ನಿರ್ಮೂಲನೆ ಮಾಡಿದ್ದಾರೆ, ಕೆಲವೊಂದು ರೋಗಗ್ರಸ್ತ ಗಿಡಗಳನ್ನ ಅಲ್ಲಲ್ಲಿ ಒಂದು 5% ಇದ್ದಾಗ ಅಲ್ಲಲ್ಲಿ ಗಿಡಗಳನ್ನು ನಿರ್ಮೂಲನೆ ಮಾಡಿ, ಆಮೇಲೆ ಇನ್ನೂ ಒಂದು ಅಂಶ ಹೇಳಬೇಕು, ಈ ನಮ್ಮ ಬಂಡೆಗಳ ಮೇಲೆ, ಬದುಗಳ ಮೇಲೆ ಕೆಲವೊಂದು ಕಳೆಗಳಿರ್ತವೆ. ಆ ಕಳೆಗಳ ಮೇಲೂ ಸಹಿತ ಇವು ಜೀವಿಸ್ತವೆ. ಈಗ ಕೊನಡಿಯ ಅಂತ, ಹೂಸ್ಪೋರ್ಸು ಕೊನಡಿಯ ಎಲ್ಲ, ಈ ಒಂದು ಬದುಗಳ ಮೇಲೆ ನಾನು ನೋಡಿದ್ದೀನಿ ಎಲ್ಲ ಕಳೆ ತುಂಬಿಕೊಂಡು ನೀವು ಬದುಗಳನ್ನ ನೀವು ಸ್ವಚ್ಛತೆ ಮಾಡ್ತಾಯಿಲ್ಲ. ಈ ಬದುಗಳ ಸ್ವಚ್ಛತೆ ಮಾಡದೇ ಇದ್ದಾಗ ಆ ರೋಗಾಣು ನಮ್ಮ ಮೂಲ ಬೆಳೆಗೆ ಪ್ರಚಾರ ಆಗುತ್ತೆ. ಸ್ವಚ್ಛತೆ ಕಾಪಾಡಬೇಕು, ಇದೊಂದು ಕಾರಣ ಆಗುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ಫರ್ಟಿಲೈಸರ್ಸ್ನ ನೀವು ಬಳಸ್ತಾ ಇಲ್ಲ, ಜಿಂಕ್ ಫರ್ಟಿಲೈಸರ್ಸ್ ಬಳಸ್ತಾ ಇಲ್ಲ, ಸಾರಜನಕ ಹೆಚ್ಚಾಗಿ, ಸಾರಜನಕ ಇನ್ನೊಂದು ಹೇಳ್ತೀನಿ, ಸಾರಜನಕನ ನೀವು ರೆಕಮೆಂಡೆಡ್ ಏನಿದೆ, ನಾವು ಏನು ಶಿಫಾರಸು ಮಾಡಿರ್ತೀವಿ ಅದೇ ಪ್ರಮಾಣದಲ್ಲಿ 60, 30, 15 ಈ ರೀತಿ ಪ್ರಮಾಣದಲ್ಲಿ ಮಾಡಬೇಕು. ಸಾರಜನಕ 60ರಲ್ಲಿ ಸ್ಪ್ಲಿಟ್ ಮಾಡಬೇಕು. ನೀವು ಒಂದೇ ಸರಿ 60 kg ಹಾಕ್ಬಾರ್ದು. ಬೇಸಲ್ ಡೋಸೇಜು ನೀವು 20, 20, 20 ಬಿತ್ತನೆ ಸಮಯದಲ್ಲಿ 20 kg, ನಂತರ ಬಿತ್ತನೆಯಾದ ಒಂದು 15 ಕುಂಟೆ ಹೊಡೆಯೋ ಸಮಯದಲ್ಲಿ, ಮತ್ತು ಇದರಲ್ಲಿ ಎರ್ದಿಂಗ್ ಅಪ್ಪಲ್ಲಿ ಆ ಟೈಮಲ್ಲಿ ಒಂದು 20 kg ಅಷ್ಟು ನೀವು ಸ್ಪ್ಲಿಟ್ ಡೋಸಲ್ಲಿ ಮಾಡಬೇಕಾಗತ್ತೆ. ಸೊ ನೀವು ಗೊಬ್ಬರ ನೀವು ಶಿಫಾರಸು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕಾಗತ್ತೆ. ಅದೇ ರೀತಿ ಅತಿಯಾಗಿ ತೇವಾಂಶ ಇರಬಾರ್ದು, ನೀರನ್ನ ಬಸಿ ಹೋಗಂಗೆ ಮಾಡಬೇಕು, ತುಂಬ ಜಾಸ್ತಿ ನೀರು ನಿಂತ್ಕೋಬಾರ್ದು. ಇದೆಲ್ಲ ಈ ಒಂದು ಬೂಜುರೋಗಕ್ಕೆ ಅತಿಯಾದ ಕಾರಣಗಳಾಗ್ತದವೆ. ಆಮೇಲೆ ಇನ್ನೂ ಒಂದು ಅಂಶ ಹೇಳ್ತೀನಿ, ಭೂಮಿಗೆ ನೀವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಜೈವಿಕ ಜೀವಾಣುಗಳು ಟ್ರೈಕೋಡರ್ಮಾ ಮತ್ತು ಸುಡಮನಸ್ ಅಂತ ಹೇಳ್ತೀವಿ, ಅದನ್ನು ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ನೀವು ಇದನ್ನು ಕೊಟ್ಟಿದ್ದೆ, ಅದರಲ್ಲಿ ಈ ರೋಗಾಣು ಮುಂದಿನ ವರ್ಷಗಳಲ್ಲಿ ನಾವು ಕಡಿಮೆ ಮಾಡ್ಬೋದು. ಭೂಮಿಯಲ್ಲಿ ಕಡಿಮೆ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಗಿಡಗಳಿಗೆ ಒಂದು ನಿಮಗೆ ಶಕ್ತಿ ಸಿಗುತ್ತೆ. ಅದೇ ರೀತಿ ಒಂದು ಸಮಗ್ರವಾಗಿ ನೀವು ಈ ರೋಗ ನಿರ್ವಹಣೆ ಮಾಡಿದ್ರೆ ಈ ರೋಗನ ಹತೋಟಿ ಮಾಡಿ ಮುಂದಿನ ವರ್ಷಗಳಲ್ಲೂ ಸಹಿತ ನಾವು ಮುಸ್ಕಿನ ಜೋಳನ ಕಂಟಿನ್ಯೂ ಮಾಡ್ಬೋದು ರೈತರು. ಇಷ್ಟೇ ಪ್ರಧಾನವಾದ ರೋಗಗಳ ಅಥವಾ ಅಪ್ರಧಾನ ರೋಗಗಳು ಇನ್ನೂ ಇದ್ದಾವೆ ಮುಸ್ಕಿನ ಜೋಳದ? ಅಪ್ರಧಾನ ರೋಗಗಳಂದರೆ ಸರ್, ಬ್ಯಾಂಡೆಡ್ ಲೀಫ್ ಶೀತ್ ಬ್ಲೈಟ್ ಅಂತೀವಿ, ಅದು ನಮ್ಮ ಭತ್ತದಲ್ಲಿ ಬರ್ತದೆ. ಶೀತ್ ಬ್ಲೈಟ್ ಅಂತ ಹೇಳ್ತೀವಿ, ಎಲೆ ಕವಚ ರೋಗ ಅಂತ ಹೇಳ್ತೀವಿ. ಅದು ನಮ್ಮ ಈ ಕರ್ನಾಟಕದಲ್ಲಿ ಕಡಿಮೆ ಇದೆ ಸರ್. ಅದು ಏನಿದ್ರು ಆಂಧ್ರದಲ್ಲಿ ಏಲೂರು ಮತ್ತು ಈ ಲುಧಿಯಾನ ಕೆಲವೊಂದು ಪ್ರದೇಶಗಳಲ್ಲಿದೆ. ನಾವು ಆ ಅದಕ್ಕೂ ಸಹಿತ ಸಂಶೋಧನೆ ಮಾಡ್ತಾಯಿದ್ದೀವಿ. ಹೊಸ ರೋಗಗಳಿಗೆ ಸಂಶೋಧನೆ ಮಾಡಿ ಅದಕ್ಕೆ ಆದಂಥ ತಳಿಗಳು ಸಹಿತ ನಾವು ನಮ್ಮಲ್ಲಿ ಯಾಕಂದರೆ ಮುಂದಿನ ವರ್ಷಗಳಲ್ಲಿ ಕಡಿಮೆ ಪ್ರಧಾನ ಇರ್ತಕ್ಕಂಥ ಹೆಚ್ಚು ಪ್ರಧಾನ ಆಗ್ಬೋದು. ಈ ರೀತಿ ನಾವು ಪ್ರತಿಯೊಂದರಲ್ಲೂ ಸಂಶೋಧನೆಯಲ್ಲಿ ನಾವು ಮುಂಚೂಣಿಲಿದ್ದೀವಿ ಸರ್. ಈಗ ಮುಸ್ಕಿನ ಜೋಳದಲ್ಲಿ ಕಂಡು ಬರ್ತಾ ಇರುವಂತಹ ರೋಗಗಳನ್ನು ಹತೋಟಿ ಮಾಡೋ ಸಮಗ್ರ ವಿಧಾನಗಳ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ರಿ. ಈಗ ಮುಸ್ಕಿನ ಜೋಳನ 3 ಹಂಗಾಮಲ್ಲಿ ಬೆಳೀತಾರೆ, ವರ್ಷ ಪೂರ್ತಿ ನೀರಾವರಿ ಆಶ್ರಯ ಇರೋರು. ಇದು ಮಳೆಗಾಲದಲ್ಲಿ ಮಾತ್ರ ಬರುವಂತಹ ಸಮಸ್ಯೆನ ಅಥವಾ ಬೇಸಿಗೆನಲ್ಲಿ ಮುಸ್ಕಿನ ಜೋಳ ಬೆಳೆದಾಗ್ಲೂ ಸಮಸ್ಯೆ ಬರುತ್ತಾ? ಇದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ಸಾಮಾನ್ಯವಾಗಿ ಇದು ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗಗಳು ಇವು. ಯಾಕಂದರೆ ಮಳೆ ಜಾಸ್ತಿ ಆದಾಗ ವಾತಾವರಣದಲ್ಲಿ ವ್ಯತ್ಯಾಸ ಬರ್ತಕ್ಕಂಥ ಸಮಸ್ಯೆಗಳು. ಆದರೂ ಸಹಿತ ಕೆಲವೊಂದು ಮುಸ್ಕಿನ ಜೋಳಗಳು ನೀರಾವರಿಯಲ್ಲಿ ಬೆಳೀತಾರೆ, ಬೋರ್ವೆಲ್ ಪಂಪ್ ಸೆಟ್ಟಲ್ಲಿ. ಆಗ ಕೆಲವೊಂದು ನಾವು ಈಗ ನೀರನ್ನ ಕಟ್ಟಿ ಭೂಮಿಯಲ್ಲಿ ತೇವಾಂಶನ ಮೇಂಟೈನ್ ಮಾಡೋದು, ಆ ನೀರನ್ನ ಕಟ್ಟೋ ವಿಧಾನದಲ್ಲಿ ವ್ಯತ್ಯಾಸ ಆಗೋದು, ಈ ರೀತಿ ಆಗುವಂಥ ಕಡಿಮೆ ಚಾನ್ಸಸ್ಸು ನಿಮಗೆ ಬೇಸಿಗೆನಲ್ಲಿ ಕಡಿಮೆ ಸರ್. ಬೇಸಿಗೆನಲ್ಲಿ ಬರ್ತಕ್ಕಂಥದ್ದು ಕಾಂಡಕಳೆ ರೋಗ ಅಂತ ಹೇಳಿದ್ನಲ್ಲ, ಫಿಜೇರಿಯಮ್ಮು, ಡ್ರೈ ಟೆಂಪ್ರೇಚರಲ್ಲಿ ಬರ್ತಕ್ಕಂಥ ಒಂದು ರೋಗ ಅಷ್ಟೇ. ಚಳಿಗಾಲದಲ್ಲಿ ಏನಾದ್ರು ಬೆಳೆದ್ರೆ ತೊಂದರೆ ಇಲ್ಲ, ಚಳಿಗಾಲದಲ್ಲೂ ಬೆಂದಿದ್ರು ಈ ರೋಗಗಳ ಹತೋಟಿ ಮಾಡ್ಕೋಬೋದು ಸರ್. ಮಳೆಗಾಲದಲ್ಲೇ ಮೇಯ್ನ್ ಜಾಸ್ತಿ ರೋಗಗಳು ಬರೋದು. ಈಗ ನಾನು ಹೇಳಿದೆ ಹಾಸನ ಜಿಲ್ಲೆಗೆ ಬಂದಾಗ ಮಳೆಗಾಲದಲ್ಲೂ ಬರುತ್ತೆ,
ಬೇಸಿಗೆಕಾಲಲ್ಲೂ ಬರುತ್ತೆ, ಎಲ್ಲ ಕಾಲದಲ್ಲೂ ಬರುತ್ತೆ. ಯಾಕೆಪ್ಪ ಅಂದರೆ ಈಗ ಭೂಮಿ ಸಿಕ್ಕಾಬಿಟ್ಟಿದೆ, ಈ ರೋಗಾಣುಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ಭೂಮಿ. ನೀವು ಅದನ್ನು ಕಂಟ್ರೋಲ್ ಮಾಡ್ದೇ ಯಾವ ಕಾಲದಲ್ಲಾದರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜೀವಾಣುಗಳು ಅಂದ್ರಲ್ಲ, ಯಾವ ಜೀವಾಣುಗಳನ್ನು ಬಳಸಬೇಕು ಮಣ್ಣಿಗೆ? ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವು, ಅಥವಾ ಕನ್ಸಾರ್ಷಿಯಂ ಅಂತ ಸಿಗುತ್ತೆ ನಮ್ಮಲ್ಲಿ, AMC, ಇವುಗಳನ್ನೆಲ್ಲ ನೀವು ಹೌದೌದು ಅದನ್ನೆಲ್ಲ ನೀವು ಭೂಮಿಯಲ್ಲಿ ಕಂಪಲ್ಸರಿ ಕೊಟ್ಟಾಗ ಭೂಮಿಯಲ್ಲಿ ಈ ಪಥಜನ್ನು ಸಪ್ರೆಸ್ ಆಗುತ್ತೆ. ಈ ಲೋಡ್ ಏನಿದೆ ಭೂಮಿಯಲ್ಲಿರ್ತಕ್ಕಂಥ ರೋಗಗಳು ಸಪ್ರೆಸ್ ಆಗುತ್ತೆ. ತದನಂತರ ಭೂಮಿ ಗಿಡಗಳು ನಿಮಗೆ ಸಂತೃಪ್ತವಾಗಿರ್ತವೆ. ಈಗ ಅನೇಕ ಪ್ರದೇಶಗಳಲ್ಲಿ 80% ಬೆಳೆ ನಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದಿರತ್ತ ಅಲ್ವೇ? ಈಗ ಅಂಥ ಪ್ರದೇಶದಲ್ಲಿ ಅವರು ಎಷ್ಟು ದಿನಗಳ ಕಾಲ ಮತ್ತೆ ಮುಸ್ಕಿನ ಜೋಳ ಬೆಳೆಯೋ ಹಾಗಿಲ್ಲ ನಿಮ್ಮ ಪ್ರಕಾರ? ಈಗ ನಾನು ಹಾಸನ ಜಿಲ್ಲೆಯ ಉದಾಹರಣೆ, ಸುಮಾರು 1.5 ಲಕ್ಷ ಹೆಕ್ಟೇರಷ್ಟು ಪ್ರದೇಶ ಇದೆ ಮುಸ್ಕಿನ ಜೋಳದ್ದು. ಅದರಲ್ಲಿ ಒಂದು 40% ಅಷ್ಟು ಪ್ರದೇಶದಲ್ಲಿ ಈಗಾಗಲೇ ರೋಗಕ್ಕೆ ತುತ್ತಾಗಿದೆ. ಸೊ ಈಗ ಆ ಪ್ರದೇಶದಲ್ಲಿ ನಾವು ಏನು ಹೇಳ್ತೀವಿ, ಮುಸ್ಕಿನ ಜೋಳ ಬೆಳಿಲೇಬಾರ್ದು. ಈಗ ನಮ್ಮ ಕೃಷಿ ಬೆಳಿಬಾರ್ದು, ಮಿನಿಮಮ್ 1 ರಿಂದ 2 ವರ್ಷ ಸರ್. 2 ವರ್ಷ ನೀವು ನಾನು ಹೇಳಿದ್ನಲ್ಲ, ಈಗ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿ, ಈ ಜೈವಿಕ ಜೀವಾಣು ಹಾಕಿ ಸಪ್ರೆಸ್ ಮಾಡಿ ಬೀಜೋಪಚಾರ ಮಾಡಿದ್ರೆ ಮುಂದಿನ ವರ್ಷವೂ ತೊಗೋಬೋದು ಅವರು. ಬಟ್ ನಾವು ಅಗ್ರಾನಮಿಕ್ ಪ್ರಾಕ್ಟೀಸಸ್ ಮಾಡಿದ್ರೆ ಪ್ರತಿ ವರ್ಷ ತೊಗೋಬೋದು. ಏನು ಅಗ್ರಾನಮಿಕ್ ಪ್ರಾಕ್ಟೀಸಸ್ಸು ನಾವು ಮಾಡದೇ ಪಕ್ಷದಲ್ಲಿ ನಾವು ಮಿನಿಮಮ್ 2 ವರ್ಷ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮುಸ್ಕಿನ ಜೋಳ ಬೆಳಿಲೇಬೇಕು ಅಂತಿದ್ರೆ ತಳಿ ಸರಿಯಾಗಿ ಬಳಸಬೇಕು, ಬೀಜೋಪಚಾರ ಮಾಡ್ಕೋಬೇಕು, ಮಣ್ಣಿಗೆ ಚೆನ್ನಾಗಿ ಸಾವಯವ ಗೊಬ್ಬರ ಹಾಕಬೇಕು, ಶಿಫಾರಸು ಪ್ರಮಾಣದಲ್ಲಿ ರಸಗೊಬ್ಬರಗಳು ಕೊಡಬೇಕು, ಆಮೇಲೆ ಜೀವಾಣುಗಳನ್ನು ಪೂರೈಕೆ ಮಾಡಬೇಕು, ನಂತರ ಬೀಜ ಬಿತ್ತನೆ ಮಾಡಬೇಕು. ಏನಾದರೂ ಕಾಯಿಲೆಗಳು ಮಧ್ಯೆ ಬಂದರೆ ಅದನ್ನು ಹತೋಟಿ ಮಾಡ್ಕೋಬೇಕು. ಹೌದೌದು ಅಲ್ವೇ? ಈ ಬೀಜನೇ ಮತ್ತೆ ಮೇವಿನ ಬೆಳೆಗೆ ಬಳಸಬಾರ್ದು. ಮೇವಿನ ಬೆಳೆನೂ ಬೆಳ್ಕೊಳ್ಳೋದಿದ್ರೆ ಅದಕ್ಕೂ ಕೂಡ ಬೀಜೋಪಚಾರ ಬಳಸಬೇಕು, ಬಹಳ ಮುಖ್ಯ ಅದು ಅಲ್ವೇ? ಇದು ಮುಸ್ಕಿನ ಜೋಳ ಅಂದರೆ ಇದಕ್ಕೆ ಸೇರೋವಂಥದ್ದು ಬಿಳಿ ಜೋಳ ಮತ್ತು ಮೇವಿನ ಜೋಳ. ಅದು ಬಿಟ್ಟರೆ ಬೇರೆ ಇನ್ಯಾವ ಬೆಳೆನಲ್ಲಾದರೂ ಈ ಕಾಯಿಲೆ ಇದೆಯಾ ಸರ್? ಇದೆ. ನೀವು ಒಳ್ಳೆ ಪ್ರಶ್ನೆ ಇದು. ಮುಸ್ಕಿನ ಜೋಳ ಮುಖ್ಯವಾಗಿ ಇದು ಬರ್ತಕ್ಕಂಥದ್ದು, ಮುಸ್ಕಿನ ಜೋಳ ಅಂದರೆ ಮೇಯ್ಸ್ ಅಥವಾ ಕಾರ್ನ್ ಅಂತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದ ಜಾತಿ ಇರ್ತಕ್ಕಂಥದ್ದು ಸೋರ್ಗಮ್, ಬಿಳಿ ಜೋಳ. ಸೊ ಅದು ನಿಮಗೆ ಗೊತ್ತಿರಬೇಕು, ಚಾಮರಾಜನಗರ ಏರಿಯಾ, ಧಾರವಾಡ ಕಡೆ ಎಲ್ಲ ಜೋಳ ಬೆಳೀತಾರೆ. ಇದು ಮೊದಲನೇದಾಗಿ ಬಂದಿದ್ದೇ ಇದಕ್ಕೆ ಕಾಯಿಲೆ, ಈ ಡೋನಿ ಮಿಲ್ಡ್ಯೂ ಅಥವಾ ಬೂಜರೋಗ ಬಂದಿದ್ದರೆ ಸೋರ್ಗಮ್ಮಲ್ಲಿ, ಬಿಳಿ ಜೋಳಕ್ಕೆ. ಅದೇ ರೀತಿ ಈ ಬಿಳಿ ಜೋಳದಲ್ಲಿ ಆ ರೋಗದ ಲಕ್ಷಣದಲ್ಲಿ ಶೆಡ್ಡಿಂಗ್ ಅಂತ ಬರುತ್ತೆ. ಅಂದರೆ ಕೊನೆಯ ಹಂತದಲ್ಲಿ ಶೆಡ್ಡಿಂಗ್, ಎಲೆ ಶೆಡ್ಡಿಂಗ್ ಅಂತ ಎಲ್ಲ ಬಿದ್ದೋಗ್ತದವೆ. ಅಂಥ ಕಡೆ ಊಸ್ಪೋರ್ಸ್ ಪ್ರಮಾಣ ಜಾಸ್ತಿ. ಅದೇ ಮುಸ್ಕಿನ ಜೋಳದಲ್ಲಿ ಆ ಥರ ಶೆಡ್ಡಿಂಗ್ ಇಲ್ಲ, ಅದನ್ನು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಊಸ್ಪೋರ್ಸು ಈ ಸೋರ್ಗಮ್ಮಿಂದ ಮೇಯ್ಜಿಗೆ ಬರುತ್ತೆ, ಬಟ್ ಮೇಯ್ಜಿಂದ ಸೋರ್ಗಮ್ಗೆ ಹೋಗಲ್ಲ ಇದು. ಹಾಗಾಗಿ ಸೋರ್ಗಮ್ಮಿಂದ ಮೇಯ್ಜಿಗೆ ಬರೋದ್ರಿಂದ ಇದನ್ನು ಸೋರ್ಗಮ್ ಡೋನಿ ಮಿಲ್ಡ್ಯೂ ಅಂತ ಕರೀತಾರೆ. ಇದನ್ನು ನಾವು ಮೇಯ್ಜಲ್ಲಿ ಸೋರ್ಗಮ್ ಡೋನಿ ಮಿಲ್ಡ್ಯೂ ಅಂತಿರಲ್ಲ, ಮೇಯ್ಜಲ್ಲಿ ಬರ್ತಕ್ಕಂಥ ರೋಗ ಸೋರ್ಗಮ್ ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾರೆ. ಸೊ ಹಂಗಾಗಿ ಈ ಸೋರ್ಗಮ್ಮಿಂದ ಬರ್ತಕ್ಕಂಥ ರೋಗ ಆಗಿರೋದ್ರಿಂದ, ಈ ರೋಗಾಣು ಮೂಲ ಕಾರಣ ಸೋರ್ಗಮ್ಮಿಂದ ಇರೋದ್ರಿಂದ ಇದನ್ನು ಮುಸ್ಕಿನ ಜೋಳದಲ್ಲಿ ಸೋರ್ಗಮ್ ಡೋನಿ ಮಿಲ್ಡ್ಯೂ ಅಂತ ಕರೀತಾರೆ. ಇದನ್ನು ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟ್ರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹೌದು ಸರ್, ತಪ್ಪದೆ 9986600221. ಇನ್ನೊಮ್ಮೆ ಹೇಳ್ತೀರಾ? 9986600221. ಇನ್ನೂ ಒಂದು ಸರಿ ಹೇಳ್ಬಿಡಿ. 9986600221. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಇದುವರೆಗೂ ಮುಸ್ಕಿನ ಜೋಳದ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು.